ಇವನಿಗೇನು ನಂಜು ಮಾರ್ಯಾರೆ ಹಾಂ ಇಕ್ಕದಾನೆ ಮಾರಾಯ ನಂಜಿ ಆಪುಣಿ ಇದೆಲ್ಲ ಕೊಡ್ತಾನೆ ಅಂತೆ ನೀನು ಕೊಟ್ಟಿಯ ನನಗೇನಾದರೂ ಎಂಥದೇ ಇರಲಿ ಇಷ್ಟು ಸಣ್ಣ ವ್ಯವಸ್ಥೆ ಆದರೂ ನೀನು ಕೊಟ್ಟಿದ್ಯಾ ಇಲ್ಲಲ್ಲ ವೀಡಿಯೋನೇ ನೋಡಬೇಡ ಆಯಿತಾ ಇನ್ನು ಮೇಲೆ ನನ್ನ ವ್ಲಾಗಿಗೆ ಬಂದು ಏನು ಹೇಳೋದು ಅವಶ್ಯಕತೆ ಇಲ್ಲ. ನಿನ್ನ ಮನೆ ಮೊದಲು ನೀನು ನೋಡ್ಕೊ, ಆಮೇಲೆ ನಿನ್ನ ಮನೆಯಲ್ಲಿ 3 ಹೊತ್ತು ಊಟ ಇದೆಯಾ ಅದು ನೋಡ್ಕೊ. ನನಗೆ ಹೇಳಲಿಕ್ಕೆ ನೀನು ಬರಬೇಡ ಬೇ ನಾಯಿ. ನನಗೆ ಹೇಳ್ತಾನೆ ಬಂದು ಎಂತ ನಾನು ಡೈಲಿ ನನ್ನ ವೀಡಿಯೋದಲ್ಲಿ ಹೇಳ್ತೇನೆ. ನನಗೆ ಏನಾದರೂ ಕೊಟ್ಟರೆ ನಾನು ಹೇಳ್ತೇನೆ ನಿಂಗೇನು ನಂಜಿ ಹಾಂ ಬೇ ಬೇರೆಯವ್ರು ನನಗೆ ಕೊಟ್ಟದನ್ನು ನಾನು ಹೇಳಿದ್ರು ಇವನಿಗೆ ನಂಜಿ ಮಾರೆ ಡೈಲಿ ಹೇಳ್ತಾಳೆ ಅಮ್ಮನಿಗೋಸ್ಕರ ವೀಡಿಯೋ ನೋಡೋದು. ನಿನಗೆ ನಿನ್ನಂತಹ ಕಚ್ಚರ ನನ್ನ ಮಗ ನನ್ನ ವೀಡಿಯೋ ನೋಡೋದೇ ಬೇಡ ಮಾರಯ್ಯ. ನೀನು ಯಾರಿಗೆ ಹೇಳುದು ನನ್ನ ಅಮ್ಮ ಅಂತ? ಅದು ನನ್ನ ಅಮ್ಮ, ಬೇರೆಯವರ ಅಮ್ಮ ಅಲ್ಲ, ನನ್ನ ಹೆತ್ತ ಅಮ್ಮ, ಗೊತ್ತಾಯ್ತಾ? ನೀ ವೀಡಿಯೋ ನೋಡೋ ಅಗತ್ಯವೇ ಇಲ್ಲ. ಅಬೇ ಮೊದಲು ನಿನ್ನ ಅಮ್ಮನಿಗೆ ನಿನ್ನ ಮಗ ಆಗಿರು, ಆಮೇಲೆ ಬಂದಿಲ್ಲಿ ಕಮೆಂಟ್ ಮಾಡೋದು ಹುಚ್ಚರದ. ನನಗೆ ಈಗ ಅವ್ರು ಸಿಗಬೇಕಿತ್ತು. ಹಾಂ ಆಯ್ತು ಬೇ ನಾಯಿ ನಾಯಿ ಅಲ್ಲ ನನ್ನ ಮಗ ರೂಪಾಲು ಯಾಪಲ ಕಮೆಂಟ್ ಆಯ್ನಿ ಒರಿಯಾದಿ ಪುಡಿ ಬೇತೆ ಬೇತೆ ಫೇಕ್ ಅಕೌಂಟ್ ಮನ್ಪುನಿ ಕಮೆಂಟ್ ಮನ್ಪುನಿ ಬೇಜಾರಾಗ್ತದೆ ನನಗೆ. ನಟ್ಟುನಾಲ ಅಂತೇಳಿ ಎಂತ ನಟ್ಟುನಾಲ್ ಮಾರೆ. ವಿಡಿಯೋ ಮಾಡಿ ನನ್ನ ಅಮ್ಮನನ್ನು ನಾನು ಸಾಕ್ತಾ ಇದ್ದೇನೆ. ಎಂತ ನಟ್ಟುನಾಲು? ಯಾರೋ ಒಂದು ನನಗೆ ಅಮ್ಮನ ಸೀರಿಯಸ್ ಟೈಮಲ್ಲಿರುವಾಗ ಯಾರೋ ಒಂದು ಹೆಲ್ಪ್ ಮಾಡಿದರು, ಅದಕ್ಕೊಂದು ಎಷ್ಟು ನಂಜಿ ಮಾರೆ ಅಲ್ಲ. ಅಬ್ಬಾ ನಾನೇನು ಫೇಕ್ ಏನು ಮಾಡ್ತಾ ಇಲ್ಲಲ್ಲ, ರಿಯಲ್ ಅಲ್ವಾ ಹುಷಾರಿಲ್ಲದ್ದು. ಅದು ಕೂಡ ಅವನೊಂದು 10 ವಯಸ್ಸು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಎಂತಕ್ಕೆ ಅಂತದೆಲ್ಲ ಕಮೆಂಟ್ ಮಾಡೋದು ಒಬ್ಬರಿ. ಪರವಾಗಿಲ್ಲ, ನಟುನಾಲಂದು ಇರಲಿ, ನಾನು ಕದಿಲಿಲ್ಲ, ನಟುನಾಲಲ್ಲ, ಪರವಾಗಿಲ್ಲ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನೀನೇ ಉಂಟಲ್ಲ ಚಿಂಚುಗೆ ನನಗೂ ಚಾಲೆಂಜ್ ಆಗಿತ್ತು ರಜೆ ಸಿಗ್ತದಾ ಇಲ್ಲೋ ಅಂತೇಳಿ. ರಜೆ ಇವತ್ತು ಸಿಗ್ತಾ ಇದ್ದರೆ ಚಿಂಚು ನನಗೆ 100 ರೂಪಾಯಿ ಕೊಡಬೇಕಿತ್ತು, ಸಿಗದಿದ್ದರೆ ನಾನು ಕೊಡಬೇಕಿತ್ತು. ಇವತ್ತು ರಜೆ ಸಿಗಲಿಲ್ಲ, ಯಾಕಂದರೆ ಅಷ್ಟು ಮಳೆ ಬರ್ತಾ ಇಲ್ಲ. ಮಳೆ ಬರ್ತಾ ಉಂಟು, ತುಂಬ ಏನು ಬರ್ತಾ ಇಲ್ಲ, ಹಾಗೆ ರಜೆ ಸಿಗಲಿಲ್ಲ. ಹಾಗೆ ಚಿಂಚುಗೆ ನಾನೇ 100 ರೂಪೀಸ್ ಕೊಡಬೇಕು. ಈಗಲ್ಲ, ಈಗ ಅವನು ಸ್ಕೂಲಿಗೆ ಹೋಗಿದ್ದಾನೆ. ಮಾತ್ರ ಮಳೆ ಉಂಟಾಯ್ತಾ, ರಜೆ ಹಾಕಿ ಕೊಡಲಿಲ್ಲ ಅಂತ ಗೊತ್ತಿಲ್ಲ ಮಾರಿ. ಇಷ್ಟು ಒಂದು ನೋಡಿ ಒಳಗಡೆ ಕತ್ತಲಾಗಿದೆ, ಲೈಟಲ್ಲಿ ವೀಡಿಯೋ ಮಾಡ್ತಿದ್ದೇನೆ, ಆದರೂ ರಜೆ ಕೊಡಲಿಲ್ಲ. ಪಯಾ ಇಷ್ಟೊತ್ತಿಗೆ ನಮ್ಮ ಮನೆಯ ಬಾಗಿಲು ತೆಗೆಯುವುದು, ಯಾಕಂದರೆ ಅಮ್ಮನ ವಿಷಯಕ್ಕೋಸ್ಕರ ಲೇಟ್ ಬಾಗಿಲು ತೆಗೆಯುವುದು. ಕ್ಲೀನಿಂಗ್ ಎಲ್ಲ ಉಂಟು, ಗೂಡು ಕ್ಲೀನಿಂಗ್ ಉಂಟು, ಆಮೇಲೆ ಸ್ವಲ್ಪ ಬಿಡಿಸ್ಬೇಕು ಅಂಗಳ, ಮತ್ತು ನೋಡೋದು ಏನು ಮಾಡೋದು ಅಂತ, ಅದೆಲ್ಲ ಆಗಲಿ. ಅಷ್ಟು ಸ್ವಲ್ಪ ಮಳೆ ಇರುವಾಗಲೇ ನಾನು ಕರೆಂಟ್ ಇದು ಕೊಡ್ತೇನೆ. ಅಂದರೆ ನಮಗೆ ಪಂಪ್ ಉಂಟಲ್ಲ, ಅದರ ವಯರ್ ಕೊಡಬೇಕು. ಅದನ್ನು 3 ಶಾಂಪು ಕರಿಬೇಕು, ವಯರ್ ಕರೆಂಟದ ಇದು ಪಂಪಿದ್ದು ವಯರು ನಮ್ಮದು. ಇಲ್ಲಿಂದ ಕೊಡೋದು ನಾನು ಮನೆಯಲ್ಲಿ ಒಳಗಡೆ ಕೊಡೋದು. ಅವರಮ್ಮ ಅಲ್ಲಿ ಸ್ವಿಚ್ ಹಾಕ್ತಾರೆ. ಈಗ ನೀರು ಬೀಳ್ತದೆ, ನೀರು ಬೀಳುವಾಗಲೇ ನಾನು ಇಲ್ಲೆಲ್ಲ ಕ್ಲೀನ್ ಮಾಡೋದು, ಗೊತ್ತಾಯ್ತಾ? ಈಗ ಸ್ವಲ್ಪ ಫಸ್ಟ್ ಕುಡಿಸ್ಬೇಕು, ಯಾಕಂದರೆ ಇಲ್ಲೆಲ್ಲ ಬಿದ್ದಿರಲ್ಲ. ಆಮೇಲೆ ಬ್ಲ್ಯಾಕ್ ಏನು ಇಲ್ಲಿ ಕಟ್ಟಿ ಅವನ ಗೂಡೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಆಮೇಲೆ ಬ್ಲಾಕ್ ಮಾಡ್ತೇನೆ, ಮೊಬೈಲ್ ಇಲ್ಲಿ ಇರ್ತೇನೆ, ಇಲ್ಲಿ ಇದು ಸೇಫು. ಮತ್ತು ಇಲ್ಲಿ ತೆಂಗಿನಕಾಯಿ ಕಾಣ್ತಾ ಇರ್ಬೋದು, ಇದೆಲ್ಲ ನಮ್ಮ ಈ ಮಳೆಗಾಲಕ್ಕೆ ಬೀಳ್ತದಲ್ಲ, ಅದನ್ನು ಇಲ್ಲಿ ತಂದು ಎಲ್ಲ ನೀರು ಇದ್ದದ್ದು. ಈಗ ನೀರಿತ್ತು ಸಣ್ಣದು ಮಾತ್ರ. ಪ್ಲೀಸ್ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಸಮಸ್ಯೆಗೆ ಏನು ಕಡಿಮೆ ಇಲ್ಲ ಆಯಿತಾ. ಪಂಪು ಹಾಳಾಗಿದೆ ನಮ್ಮದು, ನೀರೇ ಇಲ್ಲ ಇವತ್ತು. ಪಂಪಿದ್ದು ವಯರ್ ಪಂಪು ಏನಂತ ಗೊತ್ತಿಲ್ಲ, ಪಂಪಲ್ಲಿ ಸ್ವಲ್ಪ ಹೊಗೆ ಹೋಗ್ತಾ ಉಂಟು, ಮತ್ತು ಹಾಳಾಗಿದೆ. ಅದೆಲ್ಲ ಉಂಟಲ್ಲ, ಪಂಪನ್ನು ತೆಗಿಲಿಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಅಂದರೆ ಓಲ್ಡ್ ಅಲ್ಲ, ಗಟ್ಟಿ ಫಿಟ್ಟಿಂಗ್ ಆಗಿ ನಿಂತಿದೆ. ತೆಗೆದು ರಿಪೇರಿ ಕೊಂಡೋಗುವ ಅಂತೇಳಿ ನೋಡಿದರೆ, ಈಗ ರಿಪೇರಿಯವರನ್ನು ತರಿಸುವ ನಾನು ನೋಡಿದೆ. ಮೊನ್ನೆ ನನ್ನ ಫ್ಯಾನ್ ರಿಪೇರಿ ಮಾಡಿದಲ್ಲ, ಅವನೇನಾದರೂ ಬರುವ ನಾನು ನೋಡ್ತಾ ಇದ್ದೇನೆ, ನೋಡು ಗೈಸ್. ಇವಾಗ ಬಂದದಷ್ಟೇ ನಾನು ನೆಲ ಎಲ್ಲ ಉಂಟಲ್ಲ, ಇವತ್ತು ನಮ್ಮ ಬಟ್ಟೆ ಒಗೆಯುವ ನೀರಿಲ್ವಾ, ಅದರಲ್ಲಿ ಒರೆಸಿದ್ದು ನೆಲ. ಎಂತ ಅಂತ ಹೇಳಿದರೆ, ಈಗ ನಾನು ಸ್ಟೋರಿಗೆ ಹೋಗಬೇಕು, ಸ್ಟೋರಿದು ಕೊಡ್ತಾ ಇದ್ದಾರೆ. ಅವತ್ತು ಕೂಡ ಸ್ಟೋರಿದ್ದು ಹೋದ ತಿಂಗಳ ಅದಕ್ಕಿಂತ ಮುಂಚೆನೇ ನಾನು ಸ್ಟೋರಿದ್ದು ಮಿಸ್ ಆಗಿದೆ ನಮ್ಮದು. ಹಾಗೆ ನಾನೀಗ ಸ್ಟೋರಿಗೆ ಹೋಗ್ಬೇಕಂತಿದ್ದೇನೆ. ಇವತ್ತು ಮಳೆ ಕೂಡ ಸ್ವಲ್ಪ ಕಡಿಮೆ ಇದೆ, ಹಾಗೆ ಹೋದರೆ ಸಿಗ್ಬೋದು, ಗೊತ್ತಿಲ್ಲ ನನಗೆ. ಬೆಳ್ತಕ್ಕಿಯ ಇಲ್ಲ ಒಳ್ಳೇದಂತ ಹೋಗಿ ತೊಗೊಂಡು ಬರುವ ಅಕ್ಕಿ. ಮತ್ತೇನಂದರೆ, ನಮ್ಮ ಪಂಪ ಹಾಳಾಯ್ತು ಅಂತ ಹೇಳಿದೆಲ್ಲ, ಅವರಿಗೆ ಕಾಲ್ ಮಾಡಿ ಹೇಳಿದೆ. ಅವರು ಮನೆಗೆ ಬರುವವರು ಇದ್ದಾರೆ, ಅಂದರೆ ಅವರು ಲೈನ್ ಸೇಲ್ ಅಂತ ಲೈನ್ ವರ್ಕ್ ಮಾಡುವವರು. ಹಾಗೆ ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ದಾರೆ. ಅಷ್ಟೊತ್ತು ನಮ್ಮ ನೀರನ್ನು ನಾವು ಹಿತಮಿತವಾಗಿ ಇವತ್ತು ಬಳಸಬೇಕು, ಹಾಗೆ ಹೇಳಿದ್ದೇನೆ ಅಮ್ಮನ ಹತ್ರ ಕೂಡ. ಇಷ್ಟಾಗ ಅಷ್ಟು ನಾವು ನೀರನ್ನು ಇದು ಮಾಡಿ ಯೂಸ್ ಮಾಡಬೇಕು. ಮಧ್ಯಾಹ್ನ ಬರ್ತಾರಾ, ಅಲ್ಲ 3 ಗಂಟೆ ಆಗ್ತದೆ ಏನೋ. ನಮ್ಮ ಪಂಪ್ ಏನಾಗಿದೆ ಅಂತ ಕೂಡ ಗೊತ್ತಿಲ್ಲ.
ಅದೊಂದು ರಿಪೇರಿ ಮಾಡಿ ದಿನ ಒಂದೊಂದು ನೀವು ಟಾಸ್ಕ್. ಅದಲ್ಲದೆ ಅದಾದರೂ ಇರಲಿ ಗೈಸ್, ಅದು ಡೈಲಿ ಇರ್ತದೆ. ಮತ್ತೊಂದೇನು ಗೊತ್ತಾ, ನನಗೆ ಇನ್ಸ್ಟಾಗ್ರಾಮಿಗೆಲ್ಲ ನಾನು ವೀಡಿಯೋ ರೀಲ್ಸ್ ಮಾಡಿ ಹಾಕ್ತೇನೆ, ಗೊತ್ತಿರ್ಬೋದು ನೀವು. ಮೊನ್ನೆ ಒಂದು ಶ್ಯಾಂಪುದಾಗಿದೆ, ಅದರ ನಂತರ ಮೊನ್ನೆ ಮೇಕಪ್ ಎಲ್ಲ ಮಾಡಿ ವ್ಲಾಗ್ ಎಲ್ಲ ಮಾಡಿದ್ದೆ, ಗೊತ್ತುಂಟ. ಅಂಥದ್ದೆಲ್ಲ ತುಂಬ ಇರಿಟೇಷನ್. ಅದಕ್ಕೂ ನಾನು ಎಷ್ಟು ಕೆಲಸ ಮಾಡ್ತೇನೆ ಗೊತ್ತುಂಟ. ಅದರ ಹಿಂದೆ ಎಲ್ಲ ಅವರು ಹೇಳಿದಾಗೆ ಮೇಕಪ್ಪು, ಅದು ಇದು ಶೂಟು ಕರ್ಮ ಎಲ್ಲ ಮಾಡಿಕೊಂಡು ಪ್ರಾಡಕ್ಟ್ ಕೂಡ ನಾವೇ ತರಿಸ್ಕೊಳ್ಳೋದು, ಗೊತ್ತಾಯ್ತಾ, ಇನ್ಸ್ಟಾಗ್ರಾಮಿಗೆ. ಮತ್ತೆ ಹಣ ಕೊಡೋದು ಅವರು. ಅದನ್ನೆಲ್ಲ ನಾವೇ ತರಿಸಿ ಎಡಿಟ್ ಮಾಡಿ ಸೆಂಡ್ ಮಾಡಿ ಎಲ್ಲ ಆದಮೇಲೆ ಉಂಟಲ್ಲ, ಕೆಲವರದ್ದು ವಿಡಿಯೋ ಹಾಕಿ ಅಂತ ಹೇಳ್ತಾರೆ, ಹಣದ್ದು ಸುದ್ದಿ ಇರೋದಿಲ್ಲ, ಕೊಡೋದಿಲ್ಲ. ಎಂತ ಕೊಡೋದೇ 2,000 3,000, ಅದು ಕೂಡ ಕೊಡೋದಿಲ್ಲ. ಮತ್ತು ಇನ್ನೊಬ್ಬ ಈಗ ಮೇಕಪ್ ಇದು ಮೊನ್ನೆ ಮಾಡಿದಲ್ಲ, ಅವಳದು ಸುದ್ದಿ ಇಲ್ಲ ಆಯಿತಾ. ಅಂದರೆ ಅಪ್ಲೋಡ್ ಮಾಡಿ ಅಂತ ಕೂಡ ಇಲ್ಲ, ಎಂತ ಇಲ್ಲ, ಅಷ್ಟು ಕೂಡ ಬ್ಯುಸಿ. ಅಂಥವರಿಗೆ ವೀಡಿಯೋ ಎಂತಕ್ಕೆ ಮಾಡೋದು ನಾನು, ನನಗೆ ಬೆಚ್ಚಾಗ್ತಾ ಉಂಟು ಗೊತ್ತು. ಆಮೇಲೆ ಅಷ್ಟು ನನ್ನ ಪರಿಶ್ರಮ ಉಂಟು ಮಾನೆ ಕಾರಣ. ನಾನು ಇನ್ಸ್ಟಾಗ್ರಾಮಿಗೆ ಇನ್ನು ಟ್ರಸ್ಟ್ ಇಲ್ಲದ್ರೆ ನಾನು ವೀಡಿಯೋನ ಮಾಡೋದಿಲ್ಲ ಇನ್ನು. ಅದರಲ್ಲಿ ಯೂಟ್ಯೂಬಲ್ಲಿ ನಾನು ಯಾರದೇ ಪ್ರಮೋಟ್ ಮಾಡಲಿ ಎಂಥದ್ದು ಮಾಡ್ತೇನಲ್ಲ, ಅಪರೂಪಕ್ಕೆ ಒಮ್ಮೆ ಆದರೂ ಹಣ ಕೊಡ್ತಾರೆ ಆಯ್ತು ಅವರು. ಅಂದರೆ 1 ವಾರದಲ್ಲಿ ಕೊಡ್ತಾರೆ. ಈ ರೀತಿ ಮಾಡೋದಿಲ್ಲ ಮಾರೇ ಬೇ ಇವರಂಥವರು. ಈಗ ಫ್ರಾಡ್ ಎಲ್ಲ ತುಂಬಿ ತುಳುಕ್ತಾ ಇದೆ ಆಯಿತಾ. ಫ್ರಾಡ್ ಇರಲಿ ಬಿಡಿ, ಸ್ಕ್ಯಾಮ್ ಥರ ಮಾಡ್ಕೊಂಡು ಡಿಲೀಟೇ ಮಾಡ್ತೇನೆ. ಇನ್ನೊಂದು 2 ದಿನ ಕಾಯ್ತೇನೆ, ಮತ್ತು ವೀಡಿಯೋ ಡಿಲೀಟ್ ಮಾಡಿಬಿಡುದು ಬೇಡ. ಮತ್ತೀಗ ನನ್ನ ಪಕ್ಕದ ಮನೆಯಿಂದ ನಾನು ಅದು ಇತ್ತಲ್ಲ ಅಂತ ಪಂಪು, ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಅಂತ ತೆಗಿಲಿಕ್ಕೆ ಅಂತ ಅಂದದ್ದು. ನೋಡುವಾಗ ತೆಗಿಲಿಕ್ಕೆ ಆಗ್ತಿಲ್ಲ, ಮಣ್ಣು ಇಡ್ತೀವಿ. ಹಾಗೆ ರಿಪೇರಿ ಅವರು ಸಿಕ್ಕಿದ್ರಲ್ಲ, ಇನ್ನು ಹೊರಡ್ತೇನೆ ಬೇಸು. ಎಲ್ಲ ಸಮಸ್ಯೆ ಒಂದೇ ದಿನ ಬಂದಿದೆ. ನನ್ನ ಮೂಡ್ ಫುಲ್ ಅಪ್ಸೆಟ್ ಆಗಿದೆ ಆಯ್ತಾ. ನೋಡಿ ಒಂಥರ ಆಗ್ತಾ ಉಂಟು ನನಗೆ. ಕೋಪ ಕೂಡ ಒಂದು ಎಂಥ ಫೀಲಿಂಗ್ ಅಂದರೆ, ಒಳಗಿಂದ ಕೋಪ ಕೂಡ ಬರ್ತಾ ಉಂಟು, ಅಂಥದ್ದೆಲ್ಲ ಆಗ್ತಾ ಉಂಟು. ಆ ಪ್ರಮೋಷನ್ ಹೆಂಗ ಹುಡುಗಿದ್ದಾಳಲ್ಲ, ಅವಳಿಗೆ ಸಿಕ್ಕಿದ್ರೆ ನಾನು ಮಾತ್ರ ಅವಳನ್ನು 2 ಕೊಡ್ತಾ ಇದ್ದೆ ಮಾತ್ರ. ಅಷ್ಟು ಕೂಡ ಬ್ಯುಸಿಯಾ ನೀನು ಅಂತ. ಇರಲಿ, ಅಮ್ಮ ಪದಾರ್ಥಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇವತ್ತು ಬಟಾಟೆ ಅಂತ ಕಾಣ್ತದೆ. ಇವತ್ತು ಬಟಾಟೆ ಅಲ್ಲ, ಇವತ್ತು ಗೊತ್ತಾಯ್ತಾ ಎಂತ ಅಂದರೆ, ನಿನ್ನೆ ನಾನು ತೊಗೊಂಡು ಬಂದು ನನಗೆ ಸರಿ ಬೈದರು. ನಮ್ಮ ತಜಂಕ್ ಸೊಪ್ಪಿನ ಪಲ್ಯ ಹೇಳಿಸಿ ಇವತ್ತು. ತಜಂಕ್ ರೋಡ್ ಸೈಡ್ ಎಲ್ಲ ಸಿಗ್ತದೆ, ಗೊತ್ತಿರ್ಬೋದು. ಅದೇ ಇದು ನಾನು ನಿನ್ನೆ ತಂದಿದ್ದೇನೆ. ಇನ್ನೆಂಟಲ್ಲ ಗೈಸು, ನನಗೆ ಜ್ವರ ಆಯಿತಾ. ಬೆಳಗ್ಗೆಯಿಂದ ಸ್ವಲ್ಪ ಟಯರ್ಡ್ ಇತ್ತು. ಆಮೇಲೆ ಜ್ವರ ಸ್ಟಾರ್ಟ್ ಆದದುಂಟಲ್ಲ, ನನಗೆ ಒಂಥರ ವೀಕ್ನೆಸ್ ಆಗಿ ಆಗ್ತಾಯಿದ್ದು. ಲಾಗೇ ಮಾಡಲಿಲ್ಲ ಆಯಿತಾ ನಾನು. ಮತ್ತೆ ಕಂಟೆಂಟ್ ಆದರೂ ಎಂತಾದರೂ ಬೇಕಂತೇಳಿ ಚಿಂಚು ಜೊತೆ ಹೋಗುವಾಗ ಸ್ವಲ್ಪ ತಜಂಕ್ ಸಿಕ್ಕಿರಲಿ. ಇದು ಇನ್ನು ತರಬೇಕು ಪದಾರ್ಥ ಎಲೆ, ಅದು ಸಾಕಾಗಲಿಕ್ಕಿಲ್ಲ ಅಂತೆ. ಹಾಗೆ ಇದು ಕೊಡಾನೆ ಸ್ಟೋರ್ಗೂ ಜನ ಬಣ್ಣ ಮಧ್ಯಾಹ್ನ ಕರಿವಮ್ಮ ಇದಾಡುವೆ ನಾಂದ ದೈ ಜಾನ ಇಜ್ಜಂದೆ ಬಕ ಚೋರುಡು ಜನ ಇಜ್ಜಂದೆ ಕುಳ್ಳುವ ರೆಸ್ಟಾರೆಂಟ್ ಕೂಡತ್ತ ನಮಕ್ ಬಿಡ್ಚ ಇಡ್ದಾನೆ ಸೇಂಕುನಿದಾನೆ ಜಾಸ್ತಿ ಸೇಂಕ వచ్చి మరి ఉలే గుల్లి ಮೀನು ವತ್ತನ ಈಗ ಮೀನು ವತ್ತನ ಆ ನಮ್ಮನ ಅನ್ಪುಡು ಮರಿ ಅವು ಉಪ್ಪಡ ವಾರ ಬಿರ ಬೋಡಣ ಮುಖ ಕೊರುಳಿ ವಿಜಯಂಟಿನ ಏನೊಂದು ಯಾರಿಲ್ಲ ಬೊಕ್ಕ ಅಂದುಲ ಕಲಪೆ ಬೆಂಡಲ ಅಡೆತ್ತು ಇದೆ. ಸರಿ, ನಾನು ಹೊರಡ್ತೇನೆ. ಹೋಗಿ ತರುವ. ಅಲ್ಲಿ ಎಷ್ಟೊತ್ತು ಲೈನಲ್ಲಿ ನಿಲ್ಲಿಕೊಂಡು ಹೇಳ. ಮತ್ತು ನನಗೆ ಉಂಟಲ್ಲ ಮೇಲಿಂದ ನೀರು ಬೀಳ್ತಾರಲ್ಲ ನಮ್ಮ ಸುತ್ತಾಲು, ಅದಕ್ಕೊಂದು ಬೆಂಡ್ ಹಾಕಿ ತೊಟ್ಟೆ ಕಟ್ಟುವ ಅಂತ ಇದ್ದೇನೆ. ಯಾಕಂದರೆ ಈಗ ಅಲ್ಲಿ ಹಿಡಿತದೆ ಅದು. ಉದ್ದದನ ನಾವು ಬೇಟ ಒಡ್ಲ ಪಾಯರ ಹಾಪುಜಿ ನನ್ನ ಇಂಕೆ ಪೇಟರು ಉಂಟದ ಅಂಚಪುರ ಮನ್ಪೇರ ಹಾಪುಜಮ್ಮ ಅಂಗಡಿ ತಕ್ಕ ಮುಸುಂಟು ತಕ್ಕ ಬಂದು ಪುಣಿ ಅವರಿಗೆ ನನಗೆ ಬೈದು ಅಭ್ಯಾಸ ಆಗಿದೆ. ಹಾಗೆ ಈಗ ಅಂಗಡಿಯವರಿಗೂ ಬೈಯುವುದು. ನಾನೇ ಬೆಚ್ಚದವಳು, ನನ್ನಕ್ಕಿಂತ 3 ಪಾಲು ಬೆಚ್ಚದವರು ನನ್ನ ಅಮ್ಮ. ಸತ್ಯವಾಗ್ಲೂ ಹೇಳುದು. ಅವರದು ಮೊದಲೆಲ್ಲ ಉಂಟಲ್ಲ, ಅವರ ಬೀಡಿಗೆ ಯಾರಾದರೂ ಬೈದ್ರೆ ಸರಿ ಇಲ್ಲ ಅಂತೇಳಿ ಬಿಸಾಡಿ ಎಲ್ಲ ಬರುದಂತೆ ಕೋಪದಲ್ಲಿ. ಅಷ್ಟು ಕೋಪ. ಹಾಗಾದರೆ ಬೀಡಿ ಯಾರ್ದು ಓದದ್ದು? ನಮ್ಮದಲ್ವ? ಹಾಗೆ ನಾನು ಕೂಡ ಹಾಗೆ ಆಯ್ತಾ, ಬೆಚ್ಚ ಆಗೋಗು ನೋಡಬೇಕು ನೀವು ನನ್ನನ್ನು. ಈಗ ಒಂದು ಬೆಚ್ಚ ಆಗಿತ್ತು ನನಗೆ. ಸಾರಿ ಬೈದೆ ಅವಳಿಗೆ, ಬಾಸಿಕದವಳು ಅಷ್ಟು. ಅಂದರೆ ನೋಡಿ, ಒಂದು ನರಮಣಿ ಬಿಸಿ ಅಂತ ಒಂದು ದಿನ ಇರುವರು ಮಾರಿ. ಅವಳು ಎಷ್ಟು ಯಾವಾಗ ವಿಡಿಯೋ ಕಳಿಸ್ತೇನೆ ನಾನು 5 ದಿನದಲ್ಲಿ. ಹಾಗಾದರೆ ಈ ಬ್ಯುಸಿಯಲ್ಲಿ ಅವಳು ಟಾಯ್ಲೆಟಿಗೂ ಹೋಗಲಿಲ್ಲ, ವಾಶ್ರೂಮಿಗೂ ಹೋಗಲಿಲ್ಲ ಇಲ್ವಾ? ಹಾಗಾದರೆ ಇದನ್ನು ನಂಬಬೇಕಾ ನಾನು? ಬೆಚ್ಚ ಆಗದೆ ಇರ್ತದ.
ನಾನು ರೆಡಿ ಆದಾಗೆ ಬೇಗ ಬರಬೇಕು, ನನಗೆ ಬೇಗ ಬಂದು ನನಗೆ ಅವರು ಬರೋಕ್ಕಿಂತ ಮುಂಚೆ ಬರಬೇಕು. ಪಂಪ್ ರಿಪೇರಿ ಮೊಬೈಲ್ ತಗೊಂಡ ಅದೀಗ ನೋಡುವಾಗ ಅಕ್ಕಿಗೆ ಗೋಣಿ ಕೂಡ ಇಲ್ಲ ನನಗೆ. ಗೋಣಿ ಇಲ್ಲದೆ ತೊಟ್ಟೆ ಆದರೆ ಯಾರ ಹತ್ರ ತಗೊಳ್ಬೇಕು, ತಗೊಂಡು ತರಬೇಕು. ಮತ್ತು ಒಂದೆರಡು ಬಗೆಯ ಸಾಮಾನು ಆಗಬೇಕು. ಮತ್ತು ನನಗೆ ಬೆಂಡೆಲ್ಲ ಆಗಬೇಕು ಸಹ, ಒಂದು ಅದನ್ನೆಲ್ಲ ಸರಿ ಮಾಡುವಂಥವು ಅಲ್ಲಿ ಮೇಲೆ ಕಾಣ್ತದ ಅದು ಅದಕ್ಕೆ ಅದು ಕಾಣ್ತದಲ್ಲ, ಅದಕ್ಕೊಂದು ಬೆಂಡ್ ಹಾಕಿ ತೊಟ್ಟೆ ಹಾಕುವ ಅಂತೇಳಿ. ಆಗ ನೀರು ಹೋಗ್ತಾ ಇಲ್ಲ ಅದರಲ್ಲೆಲ್ಲ ಜಾಮ್ ಆಗಿದೆ, ಅದಕ್ಕೋಸ್ಕರ ಅದನ್ನು ಸರಿ ಮಾಡಬೇಕು. ಯಾಕಂದರೆ ಸ್ಲ್ಯಾಪಲ್ಲಿ ನೀರು ತುಂಬಿದ ಕೂಡಲೇ ಲೀಕೇಜ್ ಸ್ಟಾರ್ಟ್ ಆಗ್ತದೆ ಅದು ಅಂತ. ಹಾಗೆ ನನಗೆ ಬೇಕಾದೆಲ್ಲ ಐಟಮ್ ಎಲ್ಲ ತೊಗೊಂಡು ನಾನು ಬಂದೆ, ಈಗ ತೊಗೊಂಡು ಬಂದೆ. ಇನ್ನೊಂದು ಕಟ್ಟೈತಲ್ಲ ಇಲ್ಲಿಗ, ಇದು ನಾನು ಹೇಳಿದಲ್ಲ ಬೆಳಗ್ಗೆ ಅದಿದೆ. ಸ್ಲ್ಯಾಪಿನ ಮೇಲೆ ಉಂಟಲ್ಲ, ಇದನ್ನು ಫಿಕ್ಸ್ ಮಾಡಿ, ಈ ದಂಡೆ ಇದನ್ನು ಫಿಕ್ಸ್ ಮಾಡಿ ಹೀಗೆ ಕೊಟ್ಟು, ಆಗ ನೀರು ಕ್ಲೀನ್ ಕೆಳಗೆ ಬೀಳ್ತದೆ, ಗೊತ್ತಾಯ್ತಾ? ಬಿಟ್ಟು ಆಮೇಲೆ ಈ ಒಂದು ಇದು ಒಳ್ಳೆಯದುಂಟು, ಸ್ವಲ್ಪ ಇದನ್ನು ಹಾಕಿ ಇದರಲ್ಲಿ ಕಟ್ಟಿ ಕೊಡೋದಂತ. ಮತ್ತು ನಮ್ಮ ಇದಕ್ಕೆ ವಯರ್ ಕೂಡ ತಗೊಂಡು ಬಂದೆ. ಇವಾಗ ವಯರ್ ಬೇಕಂದರೆ ನಮ್ಮ ವಯರ್ ಎಲ್ಲ ಹೋಗಿದ್ದಾರೆ ಬೆಳಗ್ಗೆ, ಅದಕ್ಕೆ ಮೋಟರಿಗೆ ವಯರ್ ಅದನ್ನು ಈಗ ರಿಪೇರಿಯವರು ಬರ್ಬೋದು, ಅವರೊಂದು ರಿಪೇರಿ ಮಾಡಿ ಕೊಡಿ, ನಮಗೆ ನೀರು ಕೂಡ ಬೇಕಲ್ವಾ. ಹಾಗೆ ಬಂದಿಸಿದ ಅಲ್ಲಿ ರಶ್ ಉಂಟು, ಆ ಲೈನ್ ನಿಂತಿದ್ದಾರೆ. ಮತ್ತು ಇದೆಲ್ಲ ಹಾಕದಿದ್ರೆ ಉಂಟಲ್ಲ ಓಡೆ ಹೋಗ್ಬೋದು, ನೀರು ಅಷ್ಟು ಸ್ಪೀಡಲ್ಲಿ ಬೀಳ್ತಾ ಉಂಟು. ಈಗ ಸ್ವಲ್ಪ ಮಳೆ ಇದೆ, ಚಿಂಚು ಬಂದ ಮೇಲೆಲ್ಲ ಮಾಡುವ ಅದನ್ನಂತ, ಒಬ್ಬಳಿಂದ ಸಾಧ್ಯ ಇಲ್ಲ. ಗಂಟೆ 4 ಆಗ್ತಾ ಬಂತು. 5 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಇವರು ಪಂಪ್ ರಿಪೇರಿ ಅವರು. ನಮಗೆ ನೀರೇ ಇಲ್ಲ ಗೊತ್ತುಂಟ, ಲಿಟ್ರಲಿ ನಾನು 1.5 ಗ್ಲಾಸ್ ನೀರು ಕೊಡ್ತಿದ್ದೇನೆ ಇವತ್ತು. ನೀರೇ ಇಲ್ಲ ಇವತ್ತು. ಒಂದು ಅರ್ಜೆಂಟಿಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಅಂತ ಸ್ವಲ್ಪ ನೀರುಂಟು, ಅದು ಬಿಟ್ಟರೆ ಬೇರೆ ನೀರೇ ಇಲ್ಲ. ಕೊಡಪಣದಲ್ಲಿ ತರಬೇಕಾಗ್ತದೆ. ಬರ್ತೇನೆ ಅಂತ ಹೇಳಿದ್ದಾರೆ, ವಯರೆಲ್ಲ ತಂದಿಟ್ಟಿದ್ದೇನೆ, ಇನ್ನು ವೆಯ್ಟಿಂಗ್ 5 ಗಂಟೆಗೆ ಬರುವರು. ಫುಲ್ಲು ಹೋಗಿದ, ಎಂಥ ವಯರ್ ಹೋಗಿದ ಇಲ್ಲ ಮಿಷಿನ್ ಹೋಗ್ತಿದ ಅಂತ ಗೊತ್ತಿಲ್ಲ. ಬಂದ ಮೇಲೇ ಆಯಿತು ಮಳೆ. ಈ ರೈನಿ ಸೀಸನಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಇದು ಧೈರ್ಯವೇ ಅಲ್ಲ ಆಯಿತಾ, ಯಾವುದು ಕೂಡ ಹಾಳಾಗ್ಬೋದು. ನೋಡು ಎಂತಾಗಿದೆ ಏನಂತ, ಬಂದೊಂದು ಸರಿ ಮಾಡಿ ನೀರು ತುಂಬಿಸಬೇಕು. ಮತ್ತು ಚಿಂಚು ಬಂದ ಮೇಲೆ ಅದು ಕೂಡ ನಾನು ಸರಿ ಮಾಡಬೇಕು, ನಮ್ಮ ನೀರು ಹೋಗೋದು. ಇಲ್ಲಾಂದರೆ ಗೋಡೆ ಉಳಿಲಿಕ್ಕಿಲ್ಲ, ಅಷ್ಟು ಫಾಸ್ಟಲ್ಲಿ ನೀರು ಬೀಳ್ತಾ ಉಂಟು ಕೆಳಗಡೆ ಓಪನ್ ಇದ್ದರೆ. ಮತ್ತು ಅದನ್ನು ತಿಕ್ಕಿಸಿದರೆ ನೀರು ಬರೋದೇ ಇಲ್ಲ ಆಯಿತಾ, ಫುಲ್ಲು ಮೇಲೆ ಬ್ಲಾಕ್ ಆಗಿರ್ತದೆ. ಕಾರು ಬ್ಲಾಕ್ ಆಗಿ ಟಪ ಅಂತ ಒಳಗಿಂದ ಬೀಳ್ತದೆ. ಸ್ಲ್ಯಾಪಿನ ಮನೆ ಅಂತ ಹೇಳೋದು ಒಂದು ಹೊಸತ್ರಲ್ಲಿ ಮಾತ್ರ ಸ್ಲ್ಯಾಪಿನ ಮನೆ ಚಂದ, ಮತ್ತು ಸ್ವಲ್ಪ ಟೈಮ್ ಆಗ್ತಾ ಹೋದಂತೆ ಸ್ಲ್ಯಾಪಿನ ಮನೆ ಸುಮ್ಮನೆ ಆಯಿತಾ. ತುಂಬ ನಾಯಿ ಮರಿಗಳು ಬಂದಿದೆ, ನಾಯಿ ಮರಿ ಅದರ ಅಮ್ಮ ಎಲ್ಲ. ಅದಕ್ಕೆ ನಾನು ಅಲ್ಲಿ ಇಡ್ತೇನಲ್ಲ ಪ್ಲೇಟ್ ಅನ್ನೋದು, ಅದನ್ನು ಕೊಂಡೋಗಿ ರೋಡಲ್ಲಿ ಇಟ್ಟಿದ್ದೇನೆ, ಅಲ್ಲಿಂದ ತಿಂದು ಹೋಗಲಿ ಅಂತ. ಇವರು ಗೊಬ್ಬೆ ಹಾಕ್ತಾರೆ ಪಾಪ ರೋಡಿಗೆ ಬರುವಾಗ ತಿನ್ನಲಿಕ್ಕೆ, ಅಲ್ಲಿಂದಾದರೂ ತಿಂದು ಹೋಗಲಿ ಅಂತ ಇಟ್ಟಿದ್ದೇನೆ. ನಾಳೆ ಯಾವುದೇ ಇರಲಿ, ಪ್ರಾಣಿಗಳು ಬರೋದು ನಮ್ಮ ಆಸ್ತಿ ಪಾಸ್ತಿ ತಗೊಳ್ಲಿಕ್ಕಲ್ಲ, ಪಾಪ ಸ್ವಲ್ಪ ಊಟ ಮಾಡಲಿಕ್ಕೆ. ಇದ್ದರೆ ಕೊಟ್ಟರೆ ಆಯಿತು, ಹೊಡಿಬೇಡಿ ಆಯಿತಾ ಯಾರು ಕೂಡ. ಇದ್ದರೆ ಕೊಡಿ, ಇಲ್ಲಾದರೂ ಹೋಗ್ತದೆ ಅಷ್ಟೇ. ಮತ್ತೆಂತ ನಮ್ಮ ಒಳಗಿಂದ ಏನಾದರೂ ಕದಿಲಿಕ್ಕೆ ಬರ್ತದಾ, ನಂಜಿ ಕಾರಲಿಕ್ಕೆ ಬರ್ತದಾ, ನಮ್ಮ ಬಗ್ಗೆ ಏನೆಲ್ಲ ಹೇಳಲಿಕ್ಕೆ ಬರ್ತದಾ? ಇಲ್ಲ. ನಮ್ಮ ಹತ್ರ ಆಸ್ತಿ ಎಷ್ಟು ಉಂಟು, ಪಾಸ್ತಿ ಎಷ್ಟು ಉಂಟು, ಅದನ್ನು ಕೊಂಡೋಗ್ಲಿಕ್ಕೆ ಬರ್ತದಾ? ಇಲ್ಲ ಬೆನ್ನಿಗೆ ಚೂರಿ ಆಗ್ತದಾ? ಎಂತ ಮಾಡೋದಿಲ್ಲ. ಬಾಯಿ ಬರೋದು ಪಾಪ ಎಲ್ಲ ಬರೋದು ನಮ್ಮ ಮನೆಗೆ ಒಂದು ಇಡೀ ಊಟಕ್ಕೆ ಮಾತ್ರ, ಮತ್ತು ಹೋಗಿ ಎಲ್ಲಿಯೋ ಮಾರ್ಗದಲ್ಲಿ ಮಲಗ್ತದೆ ಅಷ್ಟೇ. ಈಗ ನೀವು ಹಣ ಕೊಟ್ಟರೆ ಅಂದಿಲ್ಲ, ಅದು ತಿಂತದ ಹಣವನ್ನು. ಪ್ರಾಣಿಗಳು ಪಾಪ ತಿನ್ನಲಿಕ್ಕೆ ಬರೋದು, ಅದು ಮನುಷ್ಯರು ಏನಾದರೂ ಮನಸ್ಸಲ್ಲಿ ಇಟ್ಟು ಬರೋದು. ನೋಡಿದ್ರ ಅದೇ ನಾನು ಸ್ವಲ್ಪ ಹಣ್ಣು ಕೊಂಡೋಗಿ ಇಟ್ಟದಲ್ಲಿ. ಹೌದು ಪಾಪ ಇಲ್ಲಿಗೆ ಬರಲಿಕ್ಕೆ ಭಯಪಡ್ತಾರೆ, ಸಣ್ಣ ಸಣ್ಣ ಮರಿಗಳಾಯಿತು. ಇದೊಂದು ನೋಡಿ ಕೊಂಡಟ ಅಂದರೆ ಕೊಂಡಟ, ಅಯ್ಯೋ ನಮ್ಮ ಕೊಂಡಟದ ಬೊಜ್ಜು. ಮೋಕೆ ಮಾಡಬೇಕು, ಮೋಕೆ. ಒಬ್ಬ ಬಂದಿದ್ದಾನೆ ನನಗೆ ಹೇಳಲಿಕ್ಕೆ ಅಂತೆಲ್ಲ, ಅಂದರೆ ಇರಲಿ ಹೇಳಿ, ನನಗೆ ಯಾರ್ಯಾರು ಎಂತೆಲ್ಲ ಕೊಡ್ತಾರಲ್ಲ ಅದಕ್ಕೆ. ಇವನಿಗೇನು ನಂಜು ಮಾರ್ಯಾರೆ, ಹಾಂ ಇಕ್ಕದಾನೆ ಮಾರಾಯ ನಂಜಿ ಆಪುನಿ, ಇದೆಲ್ಲ ಕೊಡ್ತಾನೆ ಅಂತೆ. ನೀನು ಕೊಟ್ಟೆ ನನಗೇನಾದರೂ ಎಂಥದೇ ಇರಲಿ, ಇಷ್ಟು ಸಣ್ಣ ವ್ಯವಸ್ಥೆ ಆದರೂ ನೀನು ಕೊಟ್ಟಿದ್ಯಾ? ಇಲ್ಲಲ್ಲ,
ವೀಡಿಯೋನೇ ನೋಡಬೇಡ ಆಯಿತಾ ಇನ್ಮೇಲೆ. ನನ್ನ ವ್ಲಾಗಿಗೆ ಬಂದು ಏನು ಹೇಳೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಎಡಿಟ್ ಮಾಡೋದು ನಾನು, ಶೂಟ್ ಮಾಡೋದು ನಾನು, ಎಲ್ಲ ಮಾಡೋದು ನಾನು. ನಿನಗೆ ಹೇಳುವ ಅರ್ಹತೆಯೇ ಇಲ್ಲ. ನಿನ್ನ ಮನೆ ಮೊದಲು ನೀನು ನೋಡ್ಕೊ, ಆಮೇಲೆ ನಿನ್ನ ಮನೆಯಲ್ಲಿ 3 ಹೊತ್ತು ಊಟ ಇದೆಯಾ ಅದು ನೋಡ್ಕೊ. ನನಗೆ ಹೇಳಲಿಕ್ಕೆ ನೀನು ಬರಬೇಡ ಬೇ ನಾಯಿ. ನನಗೆ ಹೇಳ್ತಾನೆ ಬಂದು ಎಂತೆಂತ. ನಾನು ಡೈಲಿ ನನ್ನ ವೀಡಿಯೋದಲ್ಲಿ ಹೇಳ್ತೇನೆ, ನನಗೆ ಏನಾದರೂ ಕೊಟ್ಟರೆ ನಾನು ಹೇಳ್ತೇನೆ, ನಿಂಗೆ ನಂಜಿ ಬೇ. ಬೇರೆಯವ್ರು ನನಗೆ ಕೊಟ್ಟದನ್ನು ನಾನು ಹೇಳಿದರೂ ಇವನಿಗೆ ನಂಜಿ ಮಾರೆ, ಡೈಲಿ ಹೇಳ್ತಾಳೆ ಅಮ್ಮನಿಗೋಸ್ಕರ ವೀಡಿಯೋ ನೋಡೋದು. ನಿನಗೆ ನಿನ್ನಂತಹ ಕಚ್ಚರ ನನ್ನ ಮಗ ನನ್ನ ವೀಡಿಯೋ ನೋಡೋದೇ ಬೇಡ ಮಾರಯ್ಯ. ನೀನು ಯಾರಿಗೆ ಹೇಳೋದು ನನ್ನ ಅಮ್ಮ ಅಂತ? ಅದು ನನ್ನ ಅಮ್ಮ, ಬೇರೆಯವರ ಅಮ್ಮ ಅಲ್ಲ, ನನ್ನ ಹೆತ್ತ ಅಮ್ಮ, ಗೊತ್ತಾಯ್ತಾ? ನೀ ವೀಡಿಯೋ ನೋಡೋ ಅಗತ್ಯವೇ ಇಲ್ಲ. ಬೇ ಮೊದಲು ನಿನ್ನ ಅಮ್ಮನಿಗೆ ನಿನ್ನ ಮಗ ಆಗಿರು, ಆಮೇಲೆ ಬಂದಿಲ್ಲಿ ಕಮೆಂಟ್ ಮಾಡೋದು ಹುಚ್ಚರದ. ನನಗೀಗ ಅವು ಸಿಗಬೇಕಿತ್ತು, ಕುಂಟಿ ಮೈಪುಡಬಾರ್ದು ಮಗನಿಗೆ. ನಾನು ನೋಡಿದಾಗೆಲ್ಲ ತುಂಬ ಜೋರಿದ್ದೇನೆ ಆಯಿತಾ. ಬಂದು ಒಟ್ರಾಶಿ ಮಾತು ಕಮೆಂಟ್ ಮೊಬೈಲ್ ತಗೊಂಡು ಒತ್ತುದು. ನಿನ್ನ ಮನೆ ನೋಡು ಮಾರಾಯ, ಮೊದಲು ನಿನ್ನ ಮನೆ ನೋಡ್ಕೊ, ಆಮೇಲೆ ಬೇರೆಯವರಿಗೆ ಬಂದು ಹೇಳು ಎಂತೆಲ್ಲ ನಟು ನಾಲು ಹಾಗೆಲ್ಲ ಕಮೆಂಟ್. ಎಲ್ಲಿ ನಟು ನಾಲಾದರೂ ಪರವಾಗಿಲ್ಲ, ಕಳುವಿದೆಯತ್ತು ನಿನ್ನ ಲೆಕ್ಕ. ನನಗೆ ಬೆದಂಬೆ ಬರ್ತಾ ಉಂಟು ಬಾಯಲ್ಲಿ. ಅಂಥವರು ನನ್ನ ವೀಡಿಯೋ ಯಾಕೆ ನೋಡಬೇಕಂತ ನಾನು ಹೇಳುವುದು ಮಾರೆ. ನನಗೆ ಅವರದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಸರಿ, ನಟು ನಾಲಾದರೆ ನಟು ನಾಲ್, ನಾನು ಆಯಿತಾ, ನೀನು ಬ್ಲಾಗ್ ನೋಡಬೇಡ ಅಷ್ಟೇ, ಮುಗೀತು ಮಾತುಕತೆ ಅಲ್ಲಿ. ನನ್ನ ರಾಗ ಕೂಡ ಕೇಳಬೇಡ, ನನ್ನ ರಾಗ ತಾಳ ಮೇಳ ಯಾವುದೂ ಕೇಳಬೇಡ. ನಿನ್ನದೇನುಂಟು ಅದನ್ನು ಮಾಡು ದಯಮಾಡಿ. ನನಗೆ ನಾಚಿಕೆ ಇಲ್ಲ. ನಾನು ಯಾರ ಹತ್ರ ಕೂಡ ಏನನ್ನು ಕದ್ದುಕೊಂಡು ತಗೊಳ್ಳಿಲ್ಲ. ನನಗೆ ಅವರ ಒಂದು ಇಷ್ಟಪ್ರತಿ ನನಗೆ ಅವರು ಕೊಟ್ಟದ್ದು ಅದನ್ನು ನಾನು ತೊಗೊಂಡಿದ್ದೇನೆ. ನಾನು ವೀಡಿಯೋದಲ್ಲಿ ಕೂಡ ಹೇಳ್ತೇನೆ, ಯಾಕಂದರೆ ನನ್ನದು ಲಾಯಲಿಟಿ ಅದು. ನಿಮಗೆ ನೋಡಲಿಕ್ಕೆ ಆಗದಿದ್ದರೆ ಹೋಗು ಆಚೆ ತಿರುಗಿಕೊಂಡು, ನನ್ನ ವೀಡಿಯೋ ನೋಡಬೇಡ ಆಯಿತಾ. ಜಯ ಪನ್ಪುನಿ, ನಾನು ನಿನ್ನ ಅಮ್ಮಗೋಸ್ಕರ ವೀಡಿಯೋ ತಗೊನಿ, ನಿನ್ನ ಕರ್ಮಣ ಅಂಚೆ ಇಂಚೆ ಕಮೆಂಟ್. ಹಾಂ ಆಯ್ತು ಬೇ ನಾಯಿ ಇಲ್ಲ ಎನ್ನ ಮಗ ರೂಪಾಲು ಯಾಪಲ ಕಮೆಂಟ್ ಆಯ್ನಿ ಒರಿಯಾದಿ ಪುಡಿ ಬೇತೆ ಬೇತೆ ಫೇಕ್ ಅಕೌಂಟ್ ಮನ್ಪುನಿ ಕಮೆಂಟ್ ಮನ್ಪುನಿ ಪಟ್ಟಿಂಗ ಇಲ್ಲ ಅಂತು ಮೇನಪ್ಪ ಮನಸ್ಸು ಕೊಡ್ಲಿಕ್ಕೆ ಗೊತ್ತಾಯ್ತಲ್ಲ. ಒಮ್ಮೊಮ್ಮೆ ಆಗೋದು ಸೀದಾ ಹೋಗಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡಬೇಕು. ಆಗ ಉಂಟಲ್ಲ ಅವರು ಫೈಂಡ್ ಔಟ್ ಮಾಡ್ತಾರೆ, ಯಾವ ಫೇಕ್ ಅಕೌಂಟೇ ಇರಲಿ ಫೈಂಡ್ ಔಟ್ ಮಾಡಿ ಕರೆದು ನಮ್ಮ ಎದುರು ತೋರಿಸ್ತಾರೆ, ಈಗ ಇವನು ಮಾಡಿದ್ದು ಕಂಪ್ಲೇಂಟ್ ಅಂತ. ಆಗ ಅವನ ಕ್ಯಾಮರಾ ಹಿಡಿದು ವ್ಲಾಗ್ ಮಾಡಬೇಕು, ನೋಡಿ ಇಷ್ಟು ದಿನದಿಂದ ಇವನೇ ಮಾಡ್ತಾ ಇದ್ದದಂತ ಇಲ್ಲಿ ತೋರಿಸ್ಬೇಕು. ಆಗ ಎಲ್ಲ ಮರ್ಯಾದೆ ಹೋದ್ಮೇಲೆ ಉಂಟಲ್ಲ. ಹೌದು ಅತ್ತು ಯಾನು ಡೈಲಿ ಪನ್ಪೇಟ ಇಂಗಿನಾಡಲ್ಲ ಎಂಕ ಇಂದು ಕೊಡ್ತೀರ ಅವು ಕೊಡ್ತೀರಂದು ಅವಳ ಐನು ಕೊರ್ಪುಂಡು ಕೊರ್ನೇನು ಅದು ಕೊಟ್ಟದನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಇದುವಾ ಅಬೇ. ನನಗೆ ಎಷ್ಟು ಜನ ಎಂತೆಲ್ಲ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ಗೊತ್ತುಂಟ, ನಾನು ತಗೊಳ್ಳಿಲ್ಲ ಇನ್ನೂ ಕೂಡ. ಅಬ್ಬೆ ಇವನಂತಾಗಿದ್ದು ಬೇಕಾದರೆ ಇವನ ಅಮ್ಮನನ್ನು ಮಾರಿ ಕೂಡ ತಿಂತ ಅಂತ ಉಂಟು. ಇದು ಯಾರಂತ ಮಾರೆ, ನನ್ನ ಹೆಸರು ನನಗೆ ಹೆಸರು ಸಿಕ್ಕಿತು ಅಂದರೆ ತುಂಬ ಅಕೌಂಟ್ ಕ್ರಿಯೇಟ್ ಮಾಡಿ ಇದು ಮಾಡೋದು. ಅದು ಎಲ್ಲರಿಗೂ ಬರ್ತದೆ, ಎಲ್ಲ ಯೂಟ್ಯೂಬರಿಗೆ. ಅದು ಇದು ಎಲ್ಲ ಜಾಸ್ತಿ ಓವರ್. ಅಂದು ಇಲ್ಲದಾಕ್ಲಿ ನೀರ್ ಸಾಂಗುನೇ ಅಲ್ಲ ಅದು ಕೂಡ ಹುಡುಗಿಯರಲ್ಲ, ಹುಡುಗ ಆಯ್ತು ಅದು. ಅವನು ಹುಡುಗಿಯಲ್ಲ, ಅವರ ಮನೆಯಲ್ಲಿ ಬೆಳೆಸಿದ ಲಕ್ಷಣ ಅಂತ ಮಗನನ್ನು ದೊಡ್ಡದು ಮಾಡಿದ್ದಾರೆ ಅವನ ಅಮ್ಮ. ಆ ಪಾಪ ಆ ಅಮ್ಮನಿಗೆ ಗೊತ್ತಿರ್ಲಿಕ್ಕಿಲ್ಲ, ಎಲ್ಲಿಯಾ ನೆಲ ಒರೆಸ್ತಾ ಇರ್ಬೋದು ಅವನ ಅಮ್ಮ. ಹೇಳಿದರೆ ಹೇಳುವರು ಹೌದು ಆಯ್ನ ಅಂತ ಪನ್ಪುನಿ ಅಂತ. ಅಂಥವ್ರು ನಾನು ತುಂಬ ನೋಡಿದ್ದೇನೆ. ಪಾಪ ಅವರ ಅಮ್ಮ ನನಗೆ ಗೊತ್ತೇ ಇರೋದಿಲ್ಲ ಅಂಥ ಮಕ್ಕಳು ಇರ್ತಾರೆ ಅಂತೇಳಿ. ಇರಲಿ, ನನ್ನ ಬಿ ಪಿ ಎಲ್ಲ ರೈಸ್ ಆಯಿತು ಒಮ್ಮೆಲೆ ಅದನ್ನು ನೋಡಿ ಸಾಯಿಲಿ. ನನಗೆ ಉಂಟಲ್ಲ ಆವಾಗ ಹುಷಾರಿಲ್ಲದ ಟೈಮಲ್ಲಿ ಎಷ್ಟು ಜನ ಮನೆಗೆಲ್ಲ ಸಾರನೆ ಎಲ್ಲ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಗೊತ್ತುಂಟ. ನಾನು ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಗೊತ್ತುಂಟ. ಯಾಕಂದರೆ ನಾನು ಹೇಳುವಾಗ ಆವಾಗ ಬೇಜಾರಾಗ್ಬೋದು ಅವರಿಗೆ, ಯಾಕಂದರೆ ನನಗೆ ಮನಸ್ಸು ಕೇಳ್ತಾ ಇರಲಿಲ್ಲ. ಯಾಕಂದರೆ ನನಗೆ ಎಷ್ಟು ಬದುಕಿಗೆ ಸಾಕು ಅಷ್ಟು ಉಂಟಲ್ಲ ನನ್ನ ಹತ್ರ, ಸಾಕು, ಇನ್ನು ಅದೆಲ್ಲ ನಾನೇ ಮಾಡಿಸ್ತೇನೆ ದುಡ್ದು ಅಂತ ನಾನು ಎಕ್ಸೆಪ್ಟ್ ಮಾಡಲಿಲ್ಲ. ಹಾಗೆಲ್ಲ ಇರುವಾಗ ಒಂದು ಕಚ್ಚಡ ನನ್ನ ಮಗ ಬಂದು ಹಾಗೆಲ್ಲ ಕಮೆಂಟ್ ಮಾಡುವಾಗ ಬೇಜಾರಾಗ್ತದೆ ನನಗೆ, ನಟ್ಟು ನಾಲ ಅಂತೇಳಿ.
ಎಂತ ನಟುನಲ್ ಮಾರೆ, ವಿಡಿಯೋ ಮಾಡಿ ನನ್ನ ಅಮ್ಮನನ್ನು ನಾನು ಸಾಕ್ತಾ ಇದ್ದೇನೆ, ಎಂತ ನಟುನಲ್. ಯಾರೋ ಒಂದು ನನಗೆ ಅಮ್ಮನ ಸೀರಿಯಸ್ ಟೈಮಲ್ಲಿರುವಾಗ ಯಾರೋ ಒಂದು ಹೆಲ್ಪ್ ಮಾಡಿದರು, ಅದಕ್ಕೊಂದು ಎಷ್ಟು ನಂಜಿ ಮಾರೆ ಅಲ್ಲ. ಅಬ್ಬಾ, ನಾನೇನು ಫೇಕ್ ಏನು ಮಾಡ್ತಾ ಇಲ್ಲಲ್ಲ, ರಿಯಲ್ ಅಲ್ವಾ ಹುಷಾರಿಲ್ಲದ್ದು. ಅದು ಕೂಡ ಅವನೊಂದು 10 ವಯಸ್ಸು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಎಂತಕ್ಕೆ ಅಂತದೆಲ್ಲ ಕಮೆಂಟ್ ಮಾಡೋದು ಒಬ್ಬರಿ. ಪರವಾಗಿಲ್ಲ, ನಟುನಾಲಂದು ಇರಲಿ, ನಾನು ಕದಿಲಿಲ್ಲ, ನಟುನಾಲಲ್ಲ, ಪರವಾಗಿಲ್ಲ, ನೆಟ್ಟಿ ಆದರೂ ಇರ್ತೇನೆ. ಬೇಜಾರಾಗ್ತದೆ ಅಂತ ಕೇಳುವಾಗ. ನಂಜಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮಾಡೋದೇ ಕೆಲವರಿಗೆಲ್ಲ ಇಷ್ಟ ಇರಲಿಲ್ಲ, ಅದರಲ್ಲೊಂದು ಸಕ್ಸಸ್ ಸಿಕ್ಕಿತಲ್ಲ ಅಂತ ಹೊಟ್ಟೆ ಕಿಚ್ಚು. ಇರಲಿ, ಅವರು ನೋಡ್ಕೊಳ್ತಾರೆ. ಅವನಿಗಿಂತ ನಿಜವಾಗಲೂ ನಟ್ಟುವ ಪರಿಸ್ಥಿತಿ ಬರಲಿ, ಆವಾಗ ಗೊತ್ತಾಗ್ತದೆ ಅವನಿಗೆ ಹೇಗೆ ನಟ್ಟುವುದಂದರೆ ಹೇಗೆ ಅಂತ. ಏನು ಇರದೆ ಅಸಹಾಯಕತಾಗಿ ಎಂತ ಇರದೆ ಒಂದು ನಟ್ಟುತ್ತಾರಲ್ಲ, ಆಗ 1 ರೂಪಾಯಿ ಕೂಡ ಸಿಗಲಿಕ್ಕಿಲ್ಲ. ನನಗೆ ಇಷ್ಟಾದರೂ ಹೆಲ್ಪ್ ಮಾಡಿದ್ರಲ್ಲ, ನಿನ್ನ ಹಣೆ ಬರೋಕ್ಕೆ ನೀನು ಸಾಯುವಾಗ ನೀರು ಕೂಡ ಸಿಗಲಿಕ್ಕಿಲ್ಲ. ಒಬ್ಬರ ಮನಸ್ಸು ಸುಮ್ಮನೆ ಇಲ್ಲದೆ ಬೇಜಾರು ಮಾಡ್ತಾರಲ್ಲ, ಇರಲಿ, ನನಗೆ ಬಿಡು. ಅವರಿಗೆ ಎಷ್ಟು ಬೇಜಾರಾಯಿತು, ಯಾರನ್ನು ಹೇಳುದವ ನಟುನಲ್ಲ ಅಂತ. ಅವರ ಮಗಳೇ ನಾನು, ಎಂಥದೇ ದುಡ್ದು ನನ್ನ ಮನೆಯೇ ನಾನು ನೋಡೋದು, ಎಲ್ಲಿ ತಿರುಗ್ತಾ ಇಲ್ಲ. ಗೋವಾ ಅಲ್ಲಿ ಇಲ್ಲಿ ಅಂತೇಳಿ ನಾನು ಶಾಪಿಂಗ್ ಮಾಲಲ್ಲಿ ಅಂತ ತೆಗಿತಾ ಇಲ್ಲ, ಆಯಿತಾ. ಒಂದು ಕಮೆಂಟ್ ಮಾಡಿ ಎಲ್ಲಿಂದ ಬರ್ತಾನೆ ಅಂತ ಅವನು, ನಿಜವ ಅವನು ಬಂದು ಮಾತಾಡಲಿ ಮಾಡಿ. ನನಗೆ ಬಂದರು, ರಿಪೇರಿಯವರು ಬಂದರು, ಆಯಿತಾ, ಫೈನಲಿ ಬಂದರು. ಹಾಗೆ ಫೋನ್ ಬಂತು, ಬರ್ತೇನೆ ಅಂತ ಹೇಳಿದರು. ಈಗ ಬರಲಿ, ನಮ್ಮದೆಲ್ಲ ಸರಿ ಮಾಡಿದ್ರು, ಎಲ್ಲ ತೆಗೆದಿಟ್ಟಿದ್ದೇನೆ ಇಲ್ಲಿ. ಇದು ನಾನು ಕೆಲಸ ಮಾಡಲಿಕ್ಕೆ ಅಂತ ಈಗ ಕಟ್ ಮಾಡುವಾಗ ಅವರದ್ದು ಕಾಲ್ ಬಂತು. ಹಾಗೆ ಈಗ ಒಂದು ಸರಿ ಮಾಡುವ. ನೀರೇ ಇಲ್ಲ ಮಾರೆ, ನೀವು ನೋಡ್ತೀರಾ ನಮ್ಮ ಫಿಲ್ಟರಲ್ಲಿ ನೀರು ನೋಡಿ, ಆಯಿತು, ಎಂಥ ನೀರಿಲ್ಲ ಇವತ್ತು. ನೀರಿಲ್ಲದೆ ನಮ್ಮ ಅವಸ್ಥೆ ನೋಡಿ. ಈಗ ಕುಡಿಲಿಕ್ಕೆ ನೀರಿಲ್ಲ, ಕಾಣ್ತದ ಅಷ್ಟೇ ನೀರು. 1 ಲೋಟ ನೀರು ಕೊಡ್ತಿದ್ದೇನೆ, ಮತ್ತು 2 ಲೋಟ ಇದು ಚಾನೆ ಕುಡ್ದದು, ಬಾಯಾರಿಕೆ ಕೂಡ ಆಗ್ತುಂಟು. ಸ್ನಾನ ಮಾಡಲಿಕ್ಕೆ ನೀರಿಲ್ಲ, ಎಂತ ಇಲ್ಲ. ಈಗ ಬಂದೊಂದು ರಿಪೇರಿ ಮಾಡಿದರೆ ಸಾಕು. ಎಂಥದೋ ಹೋಗಿದೆ ಅಂತ ಹೇಳಿದರೆ ರಿಪೇರಿ ಮಾಡಿದಾಗೆ ಅಂತ ಅಮ್ಮ. ಅವರು ಸ್ವಲ್ಪ ರಿಪೇರಿ ಮಾಡಿದರು, ಅಂದರೆ ತಾತ್ಕಾಲಿಕವಾಗಿ. ಹಾಗೆ ನಾವು ನೀರು ತುಂಬಿಸ್ತಾ ಇದ್ದೇವೆ. ಎಂಥದೋ ಅದರ ಎಂಥ ಫ್ಯಾನಲ್ಲಿ ಇರ್ತದಲ್ಲ ಕಂಡೆನ್ಸರ್, ಅಂಥದ್ದು ಏನೋ ಹೋಗಿದೆ ಅಂತೆ. ಹಾಗೆ ಅದನ್ನು ತರಲಿಕ್ಕೆ ಅಂತ ಈಗ ಹೋದರು. ಅಲ್ಲಿ ಗಾಡಿ ಹೋಗ್ತಿದ್ದಾರಲ್ಲ ಅವರೇ. ಆತಲ್ಲಿ ಮೋಟ್ರು ಎಲ್ಲ ಕುರ್ಜಿಂದ ಆಟೋ ಒಯ್ದು ಹಾಗೆ ಈಗ ನೀರು ತುಂಬ ಉಂಟು ನಮ್ಮದು. ನೀರು ತುಂಬಿದ ಮೇಲೆ ಈಗ ಆಫ್ ಮಾಡಿ ಕಂಡೆನ್ಸರ್ ಹಾಕಿ ನೋಡ್ತಾರೆ. ಕಂಡೆನ್ಸರ್ ಹಾಕಿ ನೋಡಿ ಅದು ಸರಿ ರನ್ ಆದರೆ ಇಲ್ಲೇ ಇರ್ತದೆ, ಇಲ್ಲಾಂದರೆ ಇವಾಗ ನಮ್ಮ ಮೋಟರ್ ಟಾಟಾ ಬಾಯ್ ಬೈ ಅಂತ ಕೊಂಡೋಗ್ತಾರೆ. 2 ದಿನ ಬಿಟ್ಟಂತೆ. ನಾನು ಹೇಳಿದೆ ಅದಕ್ಕೆ 2,000 ಬಂದಿರು. ಅದೇ ಅದು ಕೊಂಡೋಗೋದಾದ್ರೆ 2,000 ಖರ್ಚು ಉಂಟಂತೆ, ICU ಅಲ್ಲಿ ಹಾಕ್ಲಿಕ್ಕೆ ಉಂಟಂತೆ ಅದನ್ನು. ಅದಕ್ಕೆ ನಾನು ಹೇಳಿದೆ ಅಡ್ಮಿಟ್ ಮಾಡೋದು ಬೇಡ, ನೀವು ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡೋದಾದ್ರೆ ಆಗ್ಬೋದು, ನನಗೆ ನೀರು ಬೇಕಂತ. ಅದಕ್ಕೆ ಈಗ ಮನೆಯಲ್ಲೇ ಟ್ರೀಟ್ಮೆಂಟ್ ಅಂದಂದು 7,000 ಉಂಟು ಹೊಸತ್ತು. ಅದಕ್ಕೆ ಈಗ ಉಂಟು ವೈನಿಂಗ್ ಮನ್ಪುಜಿ ಇರುತ್ತೆ, ಕಂಡೆನ್ಸರ್ ಪಾರ್ತು ಉಪೇರಿ. ಹಾಗೆ ಇದನ್ನು ಹಾಕಿ ನೋಡ್ತಾರೆ, ನೋಡಿ ಸರಿ ಇದ್ದರೆ ಕೊಂಡೋಗೋದಿಲ್ಲ. ಒಂದು ಪುಣ್ಯ. ಇನ್ನು ಈಗ ಸ್ನಾನ ಮಾಡ್ಬೋದು. ನೀರು ಕುಡಿಯೋದೇ ನನಗೆ ಉಂಟಲ್ಲ ಈಗ ಫುಲ್ ಅಷ್ಟ ಬಂತು. ನಮ್ಮ ನೀರು ಉಂಟಲ್ಲ ಈಗ ತುಂಬೇ ನೀರು ನಮಗೆ, ಆಯಿತಾ. ಬಲ ನೀರು ಚಂಚ ತುಂಬಿ ವೀಕ್ ಆಯ್ತು ನಾವು. ಬ್ಯಾಂಡ್ ಬರ ಬಿಟ್ಟಾರ ಅಲ್ಲ ಅದರೆಲ್ಲ ಹಾಕಿ ನೋಡಿದ್ರು ಗೈಸ್, ನಮ್ಮ ಪಂಪು ಹಾಳಾಗಿದೆ. ಅದಕ್ಕೆ ಸೀದಾ ICUಗೆ ಕೊಂಡೋಗಿದ್ದಾರೆ. 1 ದಿನ ಬಿಟ್ಟು ಸಿಗ್ತದೆ, ಅಂದರೆ ನಾಳದ್ದು ಬೆಳಗ್ಗೆ ಕೊಡ್ಲಿಕ್ಕೆ ಹೇಳಿದ್ದೇನೆ. ಯಾಕಂದರೆ ನಾಳೆ 1 ದಿವಸ ನೀರಿಲ್ಲದೆ, ಅಂದರೆ ನೀರು ಈಗ ತುಂಬಿಸಿದ್ದೇವಲ್ಲ, ಅದರಲ್ಲಿ ಹೇಗೂ ಸರ್ವೈವ್ ಮಾಡ್ಬೋದು. ನಾಳ್ದಕ್ಕೆ ಎಂತ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಹೇಳಿದ್ದೇನೆ. ಬೆಳಗ್ಗೆ ಕೊಡುವ ಅಂತ ಹೇಳಿದ್ದಾರೆ. ಎಷ್ಟಾಗ್ತದೆ ಏನು ಗೊತ್ತಿಲ್ಲ ನನಗೆ, ಇನ್ನು ಬಂದು ನೋಡಬೇಕಷ್ಟೇ. ಈಗ ನಾವು ಹೋಗಿ ಅದನ್ನೊಂದು ಫಿಕ್ಸ್ ಮಾಡಿ ಬರುವ. ಒಂದು ಫಿಕ್ಸ್ ಮಾಡಿ ಆಯಿತು, ಕಾಣ್ಬೋದು ಇಲ್ಲಿ ಕಟ್ಟಿ ಹಾಕಿದ್ದು ಒಂದೇ ಸರಿ ಇರೋದು, ಆಯಿತಾ. ನಾಳೆದು ಬೇರೆ ತರಬೇಕಷ್ಟೇ. ಅದು ನಾನು ತಂದೆಲ್ಲ ಅದು ಸರಿ ಇಲ್ಲ, ಅಂದರೆ ಅಂದಾಜು ಇರೋದು ಸರಿ ಇಲ್ಲ. ಒಂದು ಹಾಕಿದೆ, ಈಗ ಮಳೆ ಬರ್ತುಂಟು. ಹಾಂ ಅಣ್ಣ, ಹಾಂ ಶೋ ಕೂಡ ಬಿಡು, ನೀರು ಪೋಪುಲಕ ಈಗ ನೀರು ಇಲ್ಲ, ನೋಡ್ಬೋದು ತೆಗೆದ ಮೇಲೆ. ಇನ್ನು ಇದಕ್ಕೆ ಹಾಕಬೇಕು, ಕೋಲುಂಡು. ಮಳೆ ಬರ್ತಾ ಉಂಟು, ನಾನು ಹೋಗ್ತೇನೆ. ಮೊದಲೇ ಜ್ವರ, ಹಾಗೆ ಮತ್ತೆ ಆಮೀಟರ್ ಪ್ಯಾನ್ ದಾದಾಂಡೆ. 7 ಗಂಟೆ ಆಯಿತು, ನೀರೆಲ್ಲ ತುಂಬಿಸ್ತಾ ಆಯ್ತಾ. ಈಗ ಇವಾಗ ನೀರು ನೋಡ್ಬೋದು ನೀವು. ಈಗ ಇಷ್ಟು ಒಂದು ಅವರೇಜ್ ಕಾಣ್ತದಲ್ಲ, ಅದು ನೀರು. ಹಾಗೆ ತುಂಬಿಸ್ತಾ ಇದ್ದೇನೆ ನೀರು ಕುಡಿಲಿಕ್ಕೆ ಮತ್ತು ವಾಶ್ರೂಮ್ಗೆ ಎಲ್ಲ ತುಂಬಿಸಿ ಆಯಿತು.
ಹಾಗೆ ಈಗ ಉಂಟಲ್ಲ, ಈಗ ಸಾಯಂಕಾಲ ಇವತ್ತು ಈಗ ಮಾಡಿದರೆ ಬೆಳಗ್ಗೆ ಕೂಡ ಆಗ್ತದೆ. ಅದಕ್ಕೆ ನಾನು ಪಲಾವ್ ಮಾಡುವ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಬೇಯಿಸೋಕ್ಕೆ ಉಂಟು, ಇದನ್ನು ತೊಳೆದಿಟ್ಟೆ. ಈಗ ಇದನ್ನು ಬೇಯಿಸಬೇಕು. ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು. ಇಲ್ಲಿದೆ ಎಲ್ಲ ತರಕಾರಿ, ಮತ್ತು ಇದನ್ನೆಲ್ಲ ತೆಗೆದು ಇಲ್ಲೇ ಇಟ್ಟಿದ್ದೇನೆ ಆಯಿತಾ. ಈ ತರಕಾರಿ ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಹಾಕೊಳ್ಳುವಂತ. ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ, ಮತ್ತು ಈಗ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇದು ಟೊಮೆಟೊ ಮತ್ತು ಪುದೀನ ಮತ್ತು ಕೊತ್ತಂಬರಿ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಪಲಾವ್ ಆಯಿತು, ರೆಡಿ. ಎಡ್ಡಾಯ್ತನಾ? ಉಪ್ಪು ಸರಿ ಉಂಟಾ? ಉಪ್ಪು ಹಾಕ್ತೀನಿ. ಬಾರ್ದೆ ಬಾರ್ದೆ ಹಾಂ, ಕಲ್ಲು ಉಪ್ಪು ಬಾರ್ದೆ. పొడి ఉప్పు చెండు పొడి ఉప్పు ఇచ్చాడట. ఇది దాని ఆతి చెప్పు ఇంచిన ಮಾಡಿದ್ದು ಯಾವನ್ನ ಅನ್ಪುಡಿ ಇದ್ದಿಲ್ಲ. ಈಗ ಸಲಾಡ್ ಕೂಡ ಮಾಡಿದ್ದೇನೆ. ಈಗ ಚಿಂಚುಗೆ ಅವನಿಗೆ ಮೀನು ಬೇಕಂತ ತಿನ್ ಆಂದ್ವಾಲೆ ತಿನ್ನ ಎಲ್ಲ ಎತ್ತುಕೊರ್ಕ ಮೀನೆ ಈತು ಕೋಪಾಲ್ ಮುಂದಾಯಿ ಎಲ್ಲ ಎತ್ತುಕೊರ್ಪೆ ಮಾರಯ್ಯ. ಕೋಪ ನನ್ನ ಹತ್ರ ಬುದ್ಧಿ ಬರ್ತದೆ, ದೇವರಿಗೆ ಗೊತ್ತು ಮಾರಿದ್ರೆ. ಅದು ಒಳ್ಳೆದಾಗುದಿಲ್ಲ ಗೊತ್ತಾ, ಒಂದೇ ಮನೆಯಲ್ಲಿ ಇದ್ದುಕೊಂಡಾಗಿ ಕೋಪ ಎಲ್ಲ. ನನಗೆ ಅಭ್ಯಾಸ ಕೂಡ ಇಲ್ಲ, ನನಗೆ ಅಂದರೆ ಸಿಬ್ಲಿಂಗ್ಸ್ ಇಲ್ಲಲ್ಲ ಸಣ್ಣದ್ರಿಂದಲೂ, ಒಬ್ಬಳೆ ದೊಡ್ಡವಳು. ಹಾಗೆ ಇವನು ಗಡಿ ಕೋಪ ಮಾಡುವಾಗ ನನಗೆ ಟೆನ್ಷನ್ ಆಗ್ತದೆ. ಅಂದರೆ ಅವನು ಖುಷಿಯಲ್ಲಿ ಇರಬೇಕಂತ ಎಲ್ಲ ಮಾಡ್ತೇನೆ, ಆದರೂ ಹೀಗೆ ನಾನು ಸ್ವಲ್ಪ ತಿಂತೇನೆ. ಹೇಗಾಗಿದೆ ನೋಡುವ. ನನಗೆ ಸಲಾಡ್ ಅಂದರೆ ತುಂಬ ಇಷ್ಟ ಗೈಸ್. ಎಲ್ಲಿಯಾದರೂ ಎಲ್ಲ ಬಿರಿಯಾನಿ ಎಲ್ಲ ಇರ್ತದಲ್ಲ, ಆಗ ಸಲಾಡೇ ಜಾಸ್ತಿ ತಿನ್ನೋದು. ನನಗೆ ಸಲಾಡ್ ಅಂದರೆ ತುಂಬ ಇಷ್ಟ. ಕೂಗ್ತಾ ಇದ್ದಾನೆ ಗೈಸ್. ಮತ್ತೆ ಅಮ್ಮ ಮಾತಾಡ್ತಿದ್ದಾರೆ. ಮಾತು ರಜೆ ಅಂತದ್ದು ಒಳ್ಳೆ ಮೀನು ಶಾಲೆಗೆ ರಜೆ ಅಂತ ಹೋ ಮೀನು ಆಮೇಲೆ ತಿನ್ನೋದಿಲ್ಲ, ಮೀನೇ ಬೇಕಂತೆ ಆಟ. ಈಗ ಹೋಗ್ಬೋದಿತ್ತು, ಗಂಟೆ 8 ಆಗಿದೆ. ಮೀನು ಬಂದಾಗಿರ್ತದೆ ನಮ್ಮ ಅಕ್ವೇರಿಯಂ ಶಾಪ್. ಹೋಗಿ ಕೂಡ ಸ್ನಾನ ಕೂಡ ಆಗಲಿಲ್ಲ. ಆಗ್ತದೆ ಎಷ್ಟಾದರೂ ಅವನು ಎಲ್ಲರೂ ಊಟ ಮಾಡಿ ಮಲಗಬೇಕು, ಅದು ಖುಷಿ, ನೆಮ್ಮದಿ ಮನೆಯಲ್ಲಿ. ಈಗೆಲ್ಲ ಆಗುವಾಗ ಬೇಜಾರಾಗ್ತದೆ. ಈಗ ಹೋದರೆ ಇರ್ತದೆ ಏನ, ಗಂಟೆ 8 ಆಯಿತು. ಎಷ್ಟು ಗಂಟೆಗೆ ಕ್ಲೋಸ್ ಏನ ಅಕ್ವೇರಿಯಂ ಶಾಪು, ಅದು ಕೂಡ ಕರೆಕ್ಟ್ ಗೊತ್ತಿಲ್ಲ ನನಗೆ. ಪ್ಲಸ್ ನಾವು ಹೊರಟ್ವಿ, ನನಗೆ ಅವನು ಕೂಗುದು ನೋಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈಗ ಇದಕ್ಕೆ ಪ್ಯಾಂಟ್ ಹಾಕಿದೆ. ಪ್ಯಾಂಟ್ ಹಾಕಿ ಈಗ ಗಂಟೆ 8 ಆಯಿತು. ನಾನು ನಮ್ಮ ಒಂದು ರಿಕ್ಷಾದವರಿದ್ದಲ್ಲ ಅವರಿಗೊಮ್ಮೆ ಹೇಳಿದೆ, ನೈಟ್ ಈಗ ಬಸ್ಸಲ್ಲಿ ಎಲ್ಲಿ ಹೋಗೋದು, ಮತ್ತು ಭಯ ಕೂಡ ಆಗ್ತದೆ ಹಾಗೆ ಹೋಗೋದು. ತಿಂದಿ ಜಾತ ನೀನು ಮುಚ್ಚಿದಿಲ್ಲ ಮತ್ತೆ ತಿನ್ನೋಳಿ. ಹಠ ಮಾಡೋದು. ಅವನ ಮನೆಯವರು ಕೂಡ ಈಗ ಎಂತ ತಿಳ್ಕೊಳ್ಳೋರು, ಕೂಗೋದು. ನಾವು ಫೋನ್ ಮಾಡ್ತಿದ್ದಾರೆ ಗಡಿ ಅವ್ರು ನಾಡುವಾಗ ಅವರಿಗೆ ಬೇಜಾರಾಗ್ತದೆ. ನಾನು ಸ್ಮೆಲ್ ಕೂಡ ಬರ್ತಾ ಇದ್ದೇನೆ ಆಯಿತಾ. ಅಂದರೆ ಸ್ನಾನ ಮಾಡಲಿಲ್ಲ ಅಲ್ಲ, ಹಾಗೆ ಚಪ್ಪ ಹೋಗಿ ಬರುವ ಗೈಸ್. ರಿಕ್ಷಾದಲ್ಲಿ ಬರುವ. ಇಲ್ಲಿ ನಾಟಕದಲ್ಲಿ ಕೂಡ ಉಂಟು, ಒಮ್ಮೆ ನೋಡುವ. ಹೋಗುವ ಬಂದರೆ ಗೈಸ್. ಈಗ ಇವನು ಅಂಗಡಿ ಓಪನ್ ಉಂಟು ಪುಣ್ಯದಲ್ಲಿ. ತಂದನು ಅಲ್ಲ ಯಾವತ್ತ ಅವಲ್ಲ ಅವರು 2 ಸೆಟ್ ತಗೊಂಡು. ಎಂದು ಐತಿಕ್ಕಿನ್ನಿ ಸಮಾಧಾನ ಅದ. ವಾ ಬೊಪ್ಪೆ ವಾ ಕೂಗು ವಾ ದೇವ, ಖುಷಿ ಆಗತ್ತ. ಹಾಂ, ಸಬ್ಸ್ಕ್ರೈಬರ್ಗೆ ನಮಗೆ 100 ರೂಪೀಸ್ ಕಡಿಮೆ ಮಾಡಿದ್ದು. ಈಗ ನೀನು ಪುಷ್ಪರ ನನ್ನ ವನಸ್ ಬಿಡ್ತದ ನಿಕ್ಕೆ ಜಪ್ಪುಲಿ ನನ್ನ ವನಸಿಜ್ಜ ಅಂದೆಲ್ಲ. ಮೀನು ನೋಡಿ, ಮೀನು ಈಗ ದೊಡ್ಡದಾಗುವ ಮೀನಂತೆ. ಇವ್ರನೇ ಜಬಡಾದೀನಿ ಬಾಲೇನು ಬಾ ಒಂದೇ ಹೊರತು ಉಪ್ಪಡೆ ಮೀದು ಮಾತಾಯಕ ಪಾಡೋಲ್ಲ ಹಾ ದಿಲ್ಲ
ಓದೋಡು ಪರೀಕ್ಷೆಗೆ. ಹಾಂ, ಎಂತ ಅವನಿಗೆ ಊಟ ಕೊಡೋದಿದ್ರು ಪರವಾಗಿಲ್ಲ, ಮೀನು 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 ಮೀಲ ಬಾಲ. ಹಾಂ, ಈಗ ತಿಂತ ಇದ್ದಾನೆ. ತೂಪೆ ಎಕ್ಸಾಮ್ ಮಾರ್ಕ್ ತೂಪೆ. ಹಾಂ, ಓಡಿ ಅದನ್ನೆದುರು ಇಟ್ಟು ತಿನ್ನುವುದು. ಮನೆಗೆ ಹೋಗಿದ ರಘು ಮರುದಿನ ಊರಿನ ಹಿರಿಯರನ್ನು ಭೇಟಿಯಾಗಿ ನಡೆದದ್ದನ್ನೆಲ್ಲ ಹೇಳಿದ. ನೋಡಿದ್ರಲ್ಲ, ಅದೊಂದು ಆ್ಯನಿಮೇಷನ್ ಥರ AI ಜನರೇಟ್ ಮಾಡಿದ್ರು ಸ್ಟೋರಿಯನ್ನು. ಹಾಗೆ ಅದು ಕೂಡ ನಮ್ಮದೇ ಚಾನಲ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಎಷ್ಟು ಒಳ್ಳೆ ಸ್ಟೋರೀಸ್ ಎಲ್ಲ ಉಂಟು, ನೋಡಿ ಅದನ್ನು ಕೂಡ ಸಪೋರ್ಟ್ ಮಾಡಿ ಆಯಿತಾ. ನಮ್ಮದೇ ಅಂದರೆ ಅದು ನಮ್ಮ ಪರಿಚಯದವ್ರದ್ದು ಒಂದು ಚಾನಲ್, ಹಾಗೆ ಎಲ್ಲರೂ ಬೆಳಿಬೇಕಂತ ನಾನು ಶೇರ್ ಮಾಡ್ತಿದ್ದೇನೆ. ನೋಡಿ, ಊಟ ಎಲ್ಲ ಆಯಿತು ಗೈಸ್. ನಾಯಿಗೆಲ್ಲ ಊಟ ಹಾಕಿ ಬಂದದ್ದು. ನಾಯಿಗೆ ಮತ್ತು ಅಲ್ಲಿ ಬೀದಿ ಸೈಡ್ ಒಂದು ಪಾತ್ರೆ ಇಡ್ತೇನೆ, ಅದಕ್ಕೆ ಕೂಡ ಅನ್ನ ಹಾಕಿ ನಾನು ಬಂದದ್ದು. ಇನ್ನು ಮಲ್ಕೊಳ್ಳೋದು. ಇವನು ಇಲ್ಲಿ ಮಲ್ಕೊಂಡಿದ್ದಾನೆ. ಮೀನೆಲ್ಲ ಹೊರಗಡೆ ಇಟ್ಟಾಯಿತು. ಮತ್ತೊಂದು ಎಂತ ಗೊತ್ತಾ, ಈಗ ನಮಗೆ ಕಷ್ಟ ಇದೆ, ಎಂತ ಇರ್ಬೋದು, 108 ಇರ್ಬೋದು, ಅದರ ಮಕ್ಕಳಿಗೆಲ್ಲ ಅದೆಲ್ಲ ಅರ್ಥ ಆಗೋದಿಲ್ಲ. ಈಗ ಸಣ್ಣ ಏಜಲ್ಲ, ಹಾಗೆ ನಮಗೆ ನಮ್ಮ ಏಜಲ್ಲಿ ಎಂತ ಸಿಗಲಿಲ್ಲ ಅಂತೇಳಿ ಅವರಿಗೂ ಕೂಡ ಅದನ್ನು ಸ್ಯಾಕ್ರಿಫೈಸ್ ಮಾಡೋದು ಬೇಡ ಅಂತೇಳಿ. ಹಾಗೆ ಈಗ ಕಮೆಂಟ್ ಓದೋ ನಾವು. ಮತ್ತು ನಮ್ಮ ಲೈಫಲ್ಲಿ ಇದ್ದದ್ದೇ ಯಾವಾಗಲೂ ಸಹ ಪ್ರಾಬ್ಲಮ್ಸ್ ಅಂತೇಳಿ ನಮಗೆ ದೊಡ್ಡವರಿಗೆ ಇದ್ದದ್ದೇ ಅಲ್ವಾ, ಅದು ಮುಗಿಲಿಕ್ಕೆ ಅಂತ ಇಲ್ಲ. ಇನ್ನು ನಾವು ಕಮೆಂಟ್ ಓದುವ. ನಮ್ಮ ಮಲಗಲಿಕ್ಕೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ ಮಲಗಲಿಕ್ಕೆ. ಪುಂಡಲಿಕ್ ಅಂತ ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಹಾಯ್ ಸಂಧ್ಯಾಕ, ಈರ್ನ ಅಮ್ಮನ ಆತ ಮೂಕೆಡೆ ತೂವನ್ನಾಗ ಎಂಕ್ ಎನ್ನ ಅಮ್ಮನ ನೆನೆಪಾಪುಂಡು ಬೊಕ್ಕ ಈರ್ನ ಲಾಗ್ಸ್ ಮಾತ ತೂನಾಗ ಮಸ್ತ್ ಖುಷಿ ಆಪುಂಡು. ಈರ್ನ ಅಮ್ಮನ ನನಲ ಪೊರ್ಲುಡು ತೂವನ್ಲೆ. ಗಾಡ್ ಬ್ಲೆಸ್ ಯು ಟು ಯುವರ್ ಫ್ಯಾಮಿಲಿ. ಇಂಚೆನೆ ಖುಷಿ ಟಿಪ್ಪುಲೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಒಳ್ಳೆ ಕಮೆಂಟ್. ಅಮಿತಾ ರವಿ ಅಂತ ದೊಡ್ಡ ಕಮೆಂಟ್, ಮಾತ್ರ ಹಿಂಗಿಲಿ ದೊಡ್ಡ ಕಮೆಂಟ್, ಅದರ ಒಳ್ಳೆ ಕಮೆಂಟ್. ಹಾಯ್ ಸಂಧ್ಯಾ, ಯಾನ್ ಅಮಿತಾ, ನಿನ್ನ ವಿಡಿಯೋ ಫಸ್ಟ್ ಇಂಚ ತೂವೊಂದುಲ್ಲೆ ಏಪ ಇಂಗಂಟೆ ಆಪುಂಡು ಪಂದು ಕಾತೊಂದಿಪ್ಪೆ ಅಮ್ಮ ಹುಷಾರಾಯಿನ ತೋದು ಖುಷಿ ಆಪುಂಡು. ಚಿಂಚು ಅಕ್ಕಗ ಆಕೆರ ಬಲ್ಲಿಯವ ಅಕ್ಕ ಪಾಪತ ಬೊಕ್ಕ ಎಂಕಲ ಎನಿಮಲ್ ಪಂಡ ಮಸ್ತ್ ಇಷ್ಟ. ಪುಚ್ಚಿಲೆನ್ನುವಂತೆ ಜಾಸ್ತಿ ವೀಡಿಯೋಡು ತೋಜಾಲಿ ಖುಷಿ ಆಪುಂಡು. ಯಾನ ಊರುಡು ಇಪ್ಪುನಾಗ ಎನಿಮಲ್ನ ತಾಂಕೊಂದಿತ್ತೆ ಇತ್ತೆ ಇಪ್ಪುನಿ ಗುಜರಾತಡು. ಕಮೆಂಟ್ ಬಾರಿ ಎಡ್ಡೆ ಉಂಡು, ಬಾರಿ ಉದ್ದ ಉಂಡು. ಸಾರಿ, ನಿನ್ನ ವಿಡಿಯೋ ಏಪಲ ತೂಪೆ ಮಸ್ತ್ ಎಡ್ಡೆ ಆಪುಂಡು ಎನ್ನೊಂದು ಫಸ್ಟ್ ಕಮೆಂಟ್ ಅಂತೇಳಿ ದೊಡ್ಡ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ವಿದ್ಯಾ ಆಚಾರ್ಯ ಒಂದು ಕಮೆಂಟ್ ಮಾಡಿದ್ದಾರೆ. ಇರ್ನ ವ್ಲಾಗ್ ಏನು ಡೈಲಿ ತೂಪೆ ಮಸ್ತ್ ಶೋಕ್ ಆಪುಣು ಅಂತ. ಥ್ಯಾಂಕ್ ಯು ಸೋ ಮಚ್. ನೂತನ ಪೂಜಾರಿ ಕೇಳಿದ್ದಾರೆ, ನಾಗೂರಿಡಿ ನಾಯಿದ ಹಾಸ್ಪಿಟಲ್ ಒಲ್ಪ ಪಲ್ಲೆ ಅಂತೇಳಿ. ಎಂತ ಗೊತ್ತಾ, ಪಂಪೊಯ್ಲಲ್ಲಿ ಇಳಿದು ರಿಕ್ಷಾದಲ್ಲಿ ಹೋಗಿ ಯಾರಿಗೆ ಕೂಡ ಅಲ್ಲಿ ಹೇಳ್ತಾರೆ ನಾಯಿ ಡಾಕ್ಟರ್ ಇಲ್ಲಿ ಅಂತೇಳಿ. ಅದೊಂದು ಒಳಗಡೆ ದಾರಿ. ಹಾಂ, ನಿಮ್ಮ ಹತ್ರ ವೆಹಿಕಲ್ ಇದ್ದರೆ ಅಲ್ಲಿ ಕೇಳಿ, ಯಾರ ಹತ್ರ ಅಲ್ಲಿ ಹೇಳ್ತಾರೆ ಆಯಿತಾ. ಒಳ್ಳೆ ಇದ್ದಾರೆ ಡಾಕ್ಟ್ರು. ನಾಗೂರಿಲ್ಲದು ಒಂದೇ ಇರೋದಾಗಿರಬೇಕು, ಒಂದೇ. ಹೌದು, ಹೋಗಿ ಸೀದಾ, ಒಳ್ಳೆದಿದ್ದಾರೆ. ಭವಿಷ್ಯ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಹಾಯ್ ಸಂಧ್ಯಾ, ಮಾತಾ ಕಮೆಂಟ್ ಓದು ಜರ ಇರು ದಯಪಂಡ ಯಾನ್ ಮಲ್ತಿನ ಕಮೆಂಟ್ ಒಂಜಿ ಓದುದಾರೆ ಬೊಕ್ಕ ಓಲ ಓದಿ ಜರ ತಾನೇ ಅಂತೇಳಿ. ಎಲ್ಲ ಕಮೆಂಟ್ ಓದುವುದಿಲ್ಲ ಆಯಿತಾ. ಕಮೆಂಟಲ್ಲಿ ಅಂದರೆ ನನಗೆ ಇಷ್ಟ ಆದದೊಂದು ಪಿಕ್ ಮಾಡ್ತೇನೆ, ಹಾಗೆ ಅದರಲ್ಲಿ ಒಮ್ಮೊಮ್ಮೆ ನೀವು ಪಿಕ್ ಆಗ್ತೀರಾ. ಹಾಗೆ ಎಲ್ಲ ಕಮೆಂಟ್ ಡೈಲಿ ಓದುವುದಿಲ್ಲ. ಅದು ಕೆಲವೆಲ್ಲ ಆನ್ಸರ್ ಕೊಡುವ ಅಂತ ಇರ್ತದಲ್ಲ, ಅದನ್ನೆಲ್ಲ ಪಿಕ್ ಮಾಡ್ತೇನೆ. ಕೆಲವೆಲ್ಲ ಖಾಲಿ ಹಾರ್ಟ್ ಇರ್ತದೆ, ಹಾಗೆಲ್ಲ ಇರ್ತದೆ. ಒಂದು ಡೈಲಿ ಮಾಡುವ ಕಮೆಂಟ್ ಇರ್ತದೆ, ಅಂಥದ್ದೆಲ್ಲ ಇರ್ತದೆ. ಒಳ್ಳೆ ಕಮೆಂಟ್ ತೆಗೆದು ಓದ್ತೇನೆ ನಾನು. ರಕ್ಷಿತ್ ಶೆಟ್ಟಿ, ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿದೆ, ಹೀಗೆ ಖುಷಿಯಾಗಿದೆ, ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಡಾಲಿ ಸ್ಕ್ವೇರಿ ಅವರು ಹೇಳಿದ್ದಾರೆ, ಯು ಆರ್ ಆ್ಯನ್ ಇನ್ಸ್ಪಿರೇಷನ್ ಟು ಸೋ ಮೆನಿ ಪೀಪಲ್, ಗಾಡ್ ಬ್ಲೆಸ್ ಯು ಅಂತ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರೆ. ಇನ್ನೂ ಕೂಡ ತುಂಬ ಒಳ್ಳೊಳ್ಳೆ ಕಮೆಂಟ್ ಉಂಟು, ಅದರಲ್ಲಿ ಸ್ವಲ್ಪ ನಾನು ಪಿಕ್ ಮಾಡಿದೆ. ಅಂಥದ್ರಲ್ಲೂ ಕೆಲವರು ಈಗ ಕೂಡ ನಂಜಿ ಒಂದು ಸ್ವಲ್ಪ ವ್ಯೂಸ್ ಬರೋದ್ರಲ್ಲೇ ಆಯಿತು ನನಗೇನಾದರೂ ಲಕ್ಷಗಟ್ಟಲೆ ಬರ್ತಾಯಿದ್ರೆ ಇವರು ಸೂಸೈಡೇ ಮಾಡ್ಕೊಳ್ತಿದ್ರ ಅಂತ ನಂಜಿಯಲ್ಲಿ. ಎಂತ ಅಲ್ಲ, ನಾವು ಬಾಳಬೇಕು, ಇತರರನ್ನು ಬಾಳಲಿಕ್ಕೆ ಬಿಡಬೇಕು. ನಿಜವಾಗಿ ನೋಡಿ, ಮನುಷ್ಯರು ತುಂಬ ಬುದ್ಧಿವಂತ ಜೀವಿ ಈ ಒಂದು ಭೂಮಿಯಲ್ಲಿ, ಭೂಮಂಡಲ ಉಂಟಲ್ಲ ಅದರಲ್ಲಿ. ಆದರೆ ಮನುಷ್ಯರಿಗೆ ಬುದ್ಧಿ ಜಾಸ್ತಿ ಆಯಿತಾ ಅಂತ, ಹಾಗೆ ಆಗಿದೆಯಲ್ಲ.
ಪಾಪ ಪ್ರಾಣಿಗಳಿಗೆ ಕಮ್ಮಿ, ಅವರಿಗೆಂತೂ ಹಿಂಸೆ ಮಾಡ್ತಾರೆ. ಸರ್ ಕೂಡ ಹೇಳಿದ್ರಂತೆ. ಹೌದು, ನಿಜವಾಗ್ಲು. ಆದರೆ ಮನುಷ್ಯರಿಗೆ ಈಗ ಬುದ್ಧಿ ಓವರ್ ಆಗಿದೆ. ಎಂತೆಲ್ಲ ಕಮೆಂಟ್ ಮಾಡೋದು, ಎಂತೆಲ್ಲ ಆಗ್ತುಂಟು ಮಾರೆ ಸಮಾಜದಲ್ಲಿ. ಯಪ್ಪ ಇರಲಿ, ನಮಗೆ ಶಿಕ್ಷಣದ ಕೊರತೆ ಉಂಟಾಗಿರಬೇಕು. ಎಂಥದ್ದು ಉಂಟ ನನಗೆ ಅಂತ ಅರ್ಥ ಆಗುದಿಲ್ಲ. ಇಲ್ಲಿ ಇದ್ದು ಇದು ಯಾರಿಗೆ ಇರಲಿ, ಈಗ ಅವರ ಮನೆಯವರಿಗೆ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ದೇವರಿಗೆ ಎಲ್ಲಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಸಿಗ್ತಾನೆ ಅಲ್ವ? ಇರ್ಲಿ ಬಿಡಿ, ಬ್ಯಾಡ್ ಕಾಮೆಂಟ್ ಮಾಡಿದವನ ಅವನಿಗೆ ಇರ್ಬೋದು ಅದೆಲ್ಲ. ಇರಲಿ, ನಾವು ಪಾಸಿಟಿವ್ ಆಗಿರುವ. 10 ಗಂಟೆ ಕಳೀತು, ನಾನು ಮಲ್ಕೊಳ್ಳೋದು. ಗಂಟೆ ನೋಡಿ 10 ಆಯಿತು. ಸಿಗುವ ನಾವು ನಾಳೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಒತ್ತಿ, ನನಗೆ ಒಂದು ಎನ್ಕರೇಜ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಪ್ರೀತಿಯ ಒಂದು ಕಮೆಂಟ್ ಮಾಡಿ. ಸಿಗುವ ನಾವು ನಾಳೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.